ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿ 3ನೇ ಭಾಗ. 2ನೇ ಭಾಗದಲ್ಲಿ ನಾವು ಅಮೀರ್ ಮತ್ತು ಅವರ ಅಪ್ಪನ ಸಂಬಂಧ ಹೇಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತು ಅವರ ತಾತ ಎಂಥ ಒಳ್ಳೆ ಜಡ್ಜ್ ಅನ್ನೋದನ್ನ ತಿಳ್ಕೊಂಡ್ವಿ. ಅವರ ಕುಟುಂಬದ ಹಿನ್ನೆಲೆ, ಅವರ ಎಷ್ಟು ದೊಡ್ಡ ಶ್ರೀಮಂತರು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ರಹೀಮ್ ಖಾನ್ ಮತ್ತು ಅಮೀರ್ ಅವರ ಅಪ್ಪನ ಸಂಬಂಧ ಹಾಗೂ ರಹೀಮ್ ಖಾನ್ಗೂ ಅಮೀರ್ಗೂ ಇದ್ದ ಸಂಬಂಧನೂ ಸ್ವಲ್ಪ ಬಂತು. ಅಲಿ ಅವ್ರ ಮನೆಗೆ ಹೇಗೆ ಬಂದರು ಅನ್ನೋದು ಕೂಡ ತಿಳ್ಕೊಂಡ್ವಿ. ಈಗ ಕತೆ ಮುಂದಕ್ಕೆ ಹೇಳೋಕ್ಕೆ ಮುಂಚೆ ಮತ್ತೊಂದು ಮಾತು. ಹಿಂದಿನ ಕಥೆಯಲ್ಲಿ ಅಲ್ಲಿ ಹೆನ್ರಿ ಕಿಸಿಂಜರ್ ಕೂತಿದ್ದಾರೆ ನೋಡು ಅಂತ ಬಾಬಾ ಅಮೀರ್ಗೆ ತೋರಿಸ್ತಾರೆ. ಹೆನ್ರಿ ಕಿಸಿಂಜರ್ ಅಂದರೆ ಯಾರು? ಇವರು ಯಾರು ಗೊತ್ತಾ? ಇವ್ರು ಹುಟ್ಟಿದ್ದು 27 ಮೇ 1923, ಸತ್ತಿದ್ದು ನವಂಬರ್ 2023. ಹುಟ್ಟಿದ್ದು ಮೇ 1923, ಸತ್ತಿದ್ದು ನವಂಬರ್ 2023. ಅಂದರೆ 100 ವರ್ಷದ ಮೇಲೆ ಒಂದು 6 ತಿಂಗಳು ಬದುಕಿದ್ದಾರೆ ಇವರು. ಇದೊಂದು ಕಡೆಗಿದ್ದರೆ, ಇವರು ಜರ್ಮನಲ್ಲಿ ಹುಟ್ಟಿದವರು. ಆದರೆ ಅಮೆರಿಕದಲ್ಲಿ, ಈಗ ನಮಗೆ ಇಂಡಿಯಾದಲ್ಲಿ ಅಜಿತ್ ದೋವಲ್ ಹೇಗಿದ್ದಾರೋ ಹಾಗೆ ಅಮೆರಿಕದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಆಗಿ ರಿಚರ್ಡ್ ನಿಕ್ಸನ್ ಮತ್ತು ಅವ್ರ ನಂತರ ಬಂದ ಮತ್ತೊಬ್ಬ US ಪ್ರೆಸಿಡೆಂಟ್ಗೆ ನ್ಯಾಷನಲ್ ಸೆಕ್ಯೂರಿಟಿ ಹೆಡ್ ಆಗಿದ್ದರು. ಹಾಗೆ 1956 ಇವರು UNO ಕೌನ್ಸಿಲಲ್ಲಿ ಸೆಕ್ರೆಟರಿ ಕೂಡ ಆಗಿದ್ದರು. ಬಹುಶಃ ಅಮೆರಿಕ ಗೌರ್ಮೆಂಟ್ ಕಡೆಯಿಂದ ಇವರು ಆಗಿನ ಕಾಲಕ್ಕೆ ಅಫ್ಘಾನಿಸ್ತಾನ್ಗೆ ಬಂದು ಇರ್ಬೋದು. ಯಾಕಂದರೆ ನಾವು ಮಾತಾಡ್ತಿರೋ ಕತೆ 1962ರಿಂದ 73 ಮಧ್ಯ ನಡೆದಿರೋ ಕತೆನ. ಅಷ್ಟೊತ್ತಿಗೆ ಇವರಾಗಲೇ UNOದಲ್ಲಿ ಇದ್ದರು. ಈಗ ನಾನು ಕತೆ ಒಳಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅವರ ಕಾಲಿಗೆ ಮತ್ತು ಮುಖಕ್ಕೆ ಪೋಲಿಯೋ ಅಟ್ಯಾಕ್ ಆದಮೇಲೆ ಅವರ ಅಪ್ಪನ ಜೊತೆಗೆ ಆಟ ಆಡ್ತಾ ಆ ಮನೆಯಲ್ಲಿ ಚೆನ್ನಾಗಿ ಬೆಳೆದರು. ಅಲ್ಲಿ ಹಜಾರ ಅಂತ ತಿಳ್ಕೊಬೇಕಾದ್ರೆ ಅವ್ರಿಗೆ ತಲೆ ಬೋಳ್ಸಿರ್ತಾರೆ. ಜೊತೆಗೆ ಅವ್ರ ಕಿವಿ ಬೇರೆ ತುಂಬ ಚಿಕ್ಕದು, ಮಾಮೂಲಿ ಇರೋ ಕಿವಿಗಿಂತ ಸ್ವಲ್ಪ ಕೆಳಗಿದ್ದಂಗೆ ಕಾಣಿಸುತ್ತೆ ಅವ್ರದ್ದು. ಮೂಗು ಚಪ್ಪಟವಾಗಿರುತ್ತೆ, ಕಣ್ಣು ಚಿಕ್ಕದು, ಒಂದು ಗೆರೆ ಥರ ಇರುತ್ತೆ. ಹಾಗೆ ಅವರ ಸ್ಕಿನ್ ಕಲರ್ ಚೆನ್ನಾಗೇ ಹೇಗಿದ್ರೂ ಅವ್ರು ನೋಡಿದ ತಕ್ಷಣ ಅವರು ಹಜಾರದವರು ಅಂತ ಗೊತ್ತಾಗೋ ಥರ ಆ ಏರಿಯಾದಲ್ಲಿ ಅವ್ರ ಅಪೀರಿಯನ್ಸ್ ಇರುತ್ತೆ. ಅಲಿ ಮತ್ತು ಬಾಬಾ ಚಿಕ್ಕಂದ್ರಿಂದ ತುಂಬ ಗಲಾಟೆ ಮಾಡ್ತಾ ಇದ್ರಂತೆ. ಇದೆಲ್ಲ ಈಗ ಈ ಆಥರ್ ಹೇಳ್ತಿರೋದು. ತುಂಬ ಗಲಾಟೆ ಮಾಡ್ತಾ ಇದ್ರಂತೆ. ಒಂದೊಂದು ಸತಿ ಅಲಿ ಹೇಳ್ತಾ ಇದ್ದರು, ಎಷ್ಟು ಸತಿ ಗಲಾಟೆ ಮಾಡಿದ್ರೂ ನಾನು ಹೇಳ್ತಾ ಇದ್ದೆ, ಇಲ್ಲಿ ಆಗ ಅನ್ನೋ ವರ್ಡ್ ತುಂಬ ಯೂಸ್ ಮಾಡ್ತಿದ್ದಾರೆ, ಅದು ರೆಸ್ಪೆಕ್ಟ್ಫುಲ್ಗೋಸ್ಕರ. ಆಗ ಸಾಹೇಬ್, ನೀವು ಹೇಳಿ ಈ ತರಲೆ ಹಿಂದೆ ಮಾಸ್ಟರ್ ಮೈಂಡ್ ಯಾರ್ದು ಮತ್ತು ಈ ಕೆಲಸ ಮಾಡಿದ ಲೇಬರರ್ ಯಾರು ಅಂತ ಇನ್ನೊಂದು ಸತಿ ಹೇಳಿ ಅಂತ ಕೇಳ್ತಾ ಇದ್ರಂತೆ. ಆವಾಗ ಬಾಬಾ ಯಾವಾಗಲೂ ಹೋಗಿ ಆಲಿನ ತಬ್ಬಿಡ್ಕೊಂಡು ನಗ್ತಾ ಇದ್ರಂತೆ. ಅಷ್ಟು ಕ್ಲೋಸ್ ಆಗಿದ್ದ ಬಾಬಾ ಆಲಿ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಾಗ ಯಾವಾಗಲೂ ಆಲಿ ನನ್ನ ಫ್ರೆಂಡ್ ಅಂತ ಯಾವತ್ತು ಯಾಕೋ ಹೇಳ್ಕೊಂಡಿದ್ದು ನಾನು ಕೇಳಿಸ್ಕೊಂಡೇ ಇಲ್ಲ. ವಿಚಿತ್ರ ಏನಂದರೆ, ಈಗಿನ ಜನ್ರೇಷನ್ನಲ್ಲಿ ನಾನು ಹಸನ್ ಕೂಡ ಬಾಬಾ ಮತ್ತು ಆಲಿ ಹೇಗೆ ಬೆಳೆದ್ರೋ ಹಾಗೆ ಬೆಳೀತಾ ಇದ್ದೀವಿ. ಆದರೆ ನಾನು ಯಾವತ್ತೂ ಹಸನ್ನ ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದೇ ಇಲ್ಲ. ನಮ್ಮ ಅಪ್ಪನ ಫ್ರೆಂಡ್ಸ್ ಮಕ್ಕಳು ಯಾರಾದರೂ ಬಂದಾಗ ಆಗ ಅವನ ಜೊತೆಗೆ ಏನೂ ಮಾತಾಡೋದೇ ಇಲ್ಲ. ನನ್ನ ಜೊತೆಗೆ ಬೇರೆ ಯಾರೂ ಇಲ್ಲ ಆಟ ಆಡ್ಕೊಳ್ಳೋಕ್ಕೆ ಅಂದಾಗ ಮಾತ್ರ ಅವನ ಜೊತೆ ಆಟ ಆಡ್ತಿರ್ತೀನಿ. ಆದರೆ ಅವನು ನನಗೆ ಸರ್ವೆಂಟ
ಅಂದರೆ ನನಗೆ ಆ ರೀತಿ ನೋಡ್ತಿದ್ದೀನಿ ಅಂತ ಅನಿಸಲ್ಲ. ನಾನು ಚಿಕ್ಕಂದ್ರಿಂದ ಹಸನ್ ಜೊತೆಗೇ ಒಂದೇ ಕಾಂಪೌಂಡಲ್ಲಿ ಒಂದೇ ನೆರಳಿನಲ್ಲಿ ನಡೆಯೋದು ಕಲ್ತ್ವಿ, ಮಾತು ಕಲ್ತ್ವಿ. ಆದರೆ ಅವನ ಸರ್ವೆಂಟ್, ನಾನು ಸಾಹೇಬ. ಅವನು ಶಿಯಾ, ನಾನು ಸುನ್ನಿ ಮುಸ್ಲಿಂ. ಇದನ್ನು ಮಾತ್ರ ಯಾರೂ ಬದಲಾಯಿಸೋಕ್ಕಾಗಲಿಲ್ಲ. ನಾವಿಬ್ಬರು ಹೊರಗಡೆ ಆಟ ಆಡ್ತಿದ್ವಿ, ಇಬ್ಬರು ಬೈಸೈಕಲ್ ರೈಡ್ ಮಾಡ್ತಿದ್ವಿ. ಮನೆ ಒಳಗಡೆ ಕಾರ್ಡ್ಬೋರ್ಡ್ ಬಾಕ್ಸ್ ಅದು ಇದು ತೊಗೊಂಬಂದು ಕ್ಯಾಮರಾ ಮಾಡೋದು, ಹಾಗೆ ಗುಡಿಸಲು ಕಟ್ಟೋದು ಕಾರ್ಡ್ಬೋರ್ಡ್ ಬಾಕ್ಸಸ್ಸಿಂದ ಎಲ್ಲ ಇಬ್ಬರು ಒಟ್ಟೊಟ್ಟಿಗೆ ಮಾಡ್ತಿದ್ವಿ. ಅದಾದಮೇಲೆ ಮಲಗೋದು ಮಾತ್ರ ನಾನು ನನ್ನ ರೂಮ್ಗೋದ್ರೆ ಹಸನ್ ಅಲ್ಲಿ ಜೊತೆಗೆ ಆ ಗುಡಿಸಲ್ಗೆ ಹೋಗ್ತಾ ಇದ್ದ. ನನ್ನ ಬಾಲ್ಯವನ್ನು ನಾನು ನೆನಪಿಸ್ಕೊಳ್ಳೋಕ್ಕೆ ಹೋದರೆ ನನ್ನ ಇಡೀ ಬಾಲ್ಯ ಯಾವುದೋ ಒಂದು ಕಡೆ ಒಂದು ಸಮ್ಮರ್ ಹಾಲಿಡೇಸ್ ಕಳೆದಂಗೆ ಅನಿಸುತ್ತೆ. ಯಾಕಂದರೆ ಬೇರೆ ಯಾರೂ ಇಲ್ಲ, ನನ್ನ ಬಾಲ್ಯ ತುಂಬ ಹಸನ್ ಮಾತ್ರ ಇದ್ದ. ನಾವಿಬ್ಬರು ತುಂಬ ತರಲೆ ಮಾಡ್ತಿದ್ವಿ. ಕಳ್ಳ ಪೊಲೀಸ್ ಆಟ ಆಡ್ತಿದ್ವಿ, ಇಂಡಿಯಾ ಕಬೂಲ್ ಆಟ ಆಡ್ತಿದ್ವಿ, ಕಾರ್ಡ್ಸ್ ಆಡ್ತಿದ್ವಿ, ಯಾವುದಾದ್ರೂ ಹುಳ ಹಿಡ್ಕೊಳ್ಳೋದು ಅದನ್ನು ತೊಂದರೆ ಕೊಟ್ಕೊಳ್ತಾ ಆಟ ಆಡ್ತಿದ್ವಿ, ಹೌತಿಟ್ಕೊಳ್ಳೋ ಆಟ ಆಡ್ತಿದ್ವಿ, ಚೆಸ್ ಆಡ್ತಿದ್ವಿ. ಆದರೆ ಇದು ಯಾವುದು ಕೂಡ ನಮ್ಮ ಜೀವನದ ಶೈಲಿನ ಮಾತ್ರ ನಮ್ಮನ್ನು ಬದಲಿಸಲೇ ಇಲ್ಲ. ಅವನು ಮಾತ್ರ ಸರ್ವೆಂಟ್ ಮೇಡ್, ನಾನು ಮಾತ್ರ ಸಾಹೇಬ. ಹೀಗೇ ನಡೀತು. ನಮ್ಮ ಎತ್ನಿಸಿಟಿ, ರಿಲಿಜಿಯನ್, ಸೊಸೈಟಿಯಲ್ಲಿ ಬದಲಾಗಲೇ ಇಲ್ಲ. ಈಗ ನಾನು ಬೆಳಗ್ಗೆ ಸೋಮಾರಿತನದಿಂದ ಎದ್ದು ಬಾತ್ರೂಮ್ನಲ್ಲಿ ಕೆಲಸಗಳನ್ನ ಮುಗಿಸ್ಕೊಂಡು ಹೊರಗೆ ಬರೋ ಅಷ್ಟೊತ್ತಿಗೆ ಹಸನ್ ಎದ್ದು ಸ್ನಾನ ಮಾಡಿ ನಮಾಜ್ ಪ್ರೇಯರ್ ಕಂಪ್ಲೀಟ್ ಮಾಡಿ ನಮ್ಮ ಮನೆಗೆ ಬಂದು ನನಗೆ ಬ್ರೇಕ್ಫಾಸ್ಟ್ಗೆ ಎಗ್ ಬಾಯ್ಲ್ ಮಾಡೋದು ಅಥವಾ ನಾನ್ ಮೇಲೆ ಮಾರ್ಮಲೇಡ್, ಅದೇ ನಾವು ಮುರಬ್ಬ ಅಂತೀವಲ್ಲ, ಅಥವಾ ಜೆಲ್ಲಿ ಥರದ್ದು, ಪ್ರಾಬ್ಲಿ ಸಮಥಿಂಗ್ ಲೈಕ್ ಜಾಮ್, ಚೆರ್ರಿ ಮಾರ್ಮಲೇಡ್ನ ಅಪ್ಲೈ ಮಾಡಿ ನಾನ್ ರೆಡಿ ಮಾಡಿಡ್ತಿದ್ದ. ಬ್ಲ್ಯಾಕ್ ಟೀ, ಶುಗರ್ ಕ್ಯೂಬ್ಸ್, 3 ಶುಗರ್ ಕ್ಯೂಬ್ ಎಲ್ಲ ರೆಡಿ ಮಾಡಿ ಡೈಲಿ ಟೇಬಲ್ ಮೇಲೆ ರೆಡಿ ಇಡ್ತಿದ್ದ. ನಾನು ಹೋಗಿ ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗೆ ರೆಡಿ ಆಗೋ ಅಷ್ಟೊತ್ತಿಗೆ ನನಗೆ ಹಾಕ್ಕೊಳ್ಳೋದಕ್ಕೆ ಯೂನಿಫಾರ್ಮ್ ಐರನ್ ಮಾಡಿ ಇಡ್ತಿದ್ದ. ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿದ್ದ, ನನ್ನ ಶೂಸ್ ಪಾಲಿಷ್ ಮಾಡ್ತಿದ್ದ, ನನ್ನ ಬೆಡ್ಶೀಟ್ ಮಡಚಿ ನನ್ನ ಬೆಡ್ ಸರಿ ಮಾಡ್ತಿದ್ದ. ನಾನು ಊಟ ಮಾಡಿ ಹೊರಗೆ ಬಂದು ಹೋಮ್ವರ್ಕ್ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಳ್ತಾ ಸ್ಕೂಲ್ಗೆ ಹೊರಡ್ತಿದ್ದೆ. ಅಪ್ಪ ನನ್ನ ಡ್ರಾಪ್ ಮಾಡ್ತಾಯಿದ್ರು. ನಾನು ಅಪ್ಪ ಫೋರ್ಡ್ ಮಸ್ತಾಂಗ್ ಈ ಕಾರಲ್ಲಿ ನಮ್ಮಪ್ಪ ಡ್ರಾಪ್ ಮಾಡ್ತಾಯಿದ್ರೆ ಸುತ್ತಲೂ ಇರೋರೆಲ್ಲರೂ ತುಂಬ ಅಸೂಯೆಯಿಂದ ನನ್ನನ್ನು ನೋಡ್ತಾಯಿದ್ರು. ಆದರೆ ಹಸನ್ ಮನೆಯಲ್ಲಿ ಕಸ ಗುಡಿಸಿ ಒರೆಸಿ ಆ ಲಾನ್ ಎಲ್ಲ ಕ್ಲೀನ್ ಮಾಡಿ, ವರಾಂಡ ತೊಳೆದು, ನಮ್ಮ ಬಿಚ್ಚಿದ ಕೊಳೆ ಬಟ್ಟೆಯನ್ನೆಲ್ಲ ಒಗೆದು ಒಣಗಾಕಿ, ಲಾನಿಗೆ ನೀರು ಹಾಕಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದ. ಸಾಯಂಕಾಲಕ್ಕೆ ಮಾಂಸ ಮ್ಯಾರಿನೇಟ್ ಮಾಡ್ತಿದ್ದ, ರೋಟಿ ತಂದು ಮನೆಯಲ್ಲಿ ರೆಡಿ ಮಾಡಿಡ್ತಿದ್ದ. ಸಾಯಂಕಾಲ ನಾನು ಬಂದು ನನ್ನ ಊಟ ಮಾಡಿ ಮತ್ತೆ ಹಸನ್ನ ಕರ್ಕೊಂಡು ಮನೆ ಹತ್ತಿರದಲ್ಲೇ ಇದ್ದ ಒಂದು ಗುಡ್ಡಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ನಾನೇನಾದರೂ ಪುಸ್ತಕ ಓದಿ ಹೇಳ್ತಾ ಇದ್ದೆ ಹಸನ್ಗೆ. ಅವನು ತುಂಬ ಚೆನ್ನಾಗಿ ಕೇಳಿಸ್ಕೋತಿದ್ದ. ನಮ್ಮಿಬ್ಬರಿಗೂ ಇದ್ದ ಫೇವ್ರೆಟ್ ಟೈಮ್ ಪಾಸ್ ಇದು. ಎಷ್ಟು ಪುಸ್ತಕ ಓದ್ತಾ ಇದ್ದೆ ಅಂದರೆ ಹಸನ್ಗೆ ತುಂಬ ಇಷ್ಟ ಆಗ್ತಿತ್ತು ಏನು ಓದಿದ್ರೂ. ಕೆಲವೊಂದು ಸತಿ ಈ ಒಗಟುಗಳೆಲ್ಲ ಹಾಕಿದಾಗ ಹಸನ್ ನನಗಿಂತೂ ಬೇಗ ಬೇಗ ಉತ್ತರ ಹೇಳ್ತಿದ್ದ. ಕೆಲವೊಮ್ಮೆ ನನಗೆ ಅಸೂಯೆ ಆಗ್ತಾಯಿತ್ತು, ನನಗಿಷ್ಟು ಬೇಗ ಹೇಗೆ ಉಳಿಯುತ್ತೆ ಅವೆಲ್ಲ ಅಂತ. ಆದರೆ ಅವನು ಫಸ್ಟಿಂದ ಫಾರ್ಮಲ್ ಎಜುಕೇಷನ್ ಏನೂ ಇಲ್ಲ, ಆದ ಕಾರಣ ಕೆಲವೊಮ್ಮೆ ನಾನು ತುಂಬ ಹಂಗಿಸ್ತಿದ್ದೆ. ಆದರೆ ಅವನಿಗೆ ಅದು ಅಷ್ಟೆಲ್ಲ ತಲೆ ಕೆಡಿಸ್ಕೋತಿರ್ಲಿಲ್ಲ. ಒಂದೊಂದು ಸತಿ
ಸೂರ್ಯ ಮುಳುಗಿದಾಗ ಮನೆಗೆ ಹೋಗೋಣ ಅಂತ ಹೇಳಿದ್ರು ಇಲ್ಲ ಇಲ್ಲ, ಇನ್ನೊಂದು ಸ್ವಲ್ಪ ಸನ್ಲೈಟ್ ಇದೆ, ಓದೋ ಅಷ್ಟು ಬೆಳಕಿದೆ, ಇನ್ನೊಂದು ಕತೆ ಓದಿ, ಇನ್ನೊಂದು ಚಾಪ್ಟರ್ ಓದಿ ಅಂತ ಕಲೆ ಬೀಳ್ತಿದ್ದ. ನಿಜಕ್ಕೆ ನಮ್ಮ ಮನೆಯಿಂದ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ದೂರದಲ್ಲಿತ್ತು ಈ ಗುಡ್ಡ. ಇದನ್ನು ಹತ್ತಿ ಮೇಲೆ ಬಂದಾಗ ಒಂದು ನಮ್ಮ ಪೂರ್ವಜರದ್ದು ಯಾರ್ದೋ ಒಂದು ಗೋರಿ ಇತ್ತು ಅಲ್ಲಿ. ಅದು ಯಾರ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಮೇಲಿದ್ದ ಹೆಸರುಗಳು ಎಲ್ಲ ಹೋಗ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಫಂಗಸ್ ಬೆಳ್ಕೊಂಬಿಟ್ಟಿತ್ತು. ಅದಕ್ಕೆ ಕಾಂಪೌಂಡ್ ಕೂಡ ಇತ್ತು, ಅದು ಕೂಡ ಸ್ವಲ್ಪ ಬಿದ್ದೋಗಿತ್ತು. ಅದಕ್ಕೆ ಐರನ್ ಗೇಟ್ ಇತ್ತು. ಅದನ್ನು ಓಪನ್ ಮಾಡಿಕೊಂಡು ಒಳಗೆ ಹೋಗ್ತಿದ್ದಂಗೆ ಆ ಎಂಟ್ರೆನ್ಸಲ್ಲಿ ಒಂದು ದಾಳಿಂಬೆ ಗಿಡ ಇತ್ತು. ನಾವು ಯಾವಾಗಲೂ ಅದ್ರ ಮೇಲೆ ಹತ್ತು ಕೂತ್ಕೊಂಡು ಹಣ್ಣು ತಗೊಂಡು ತಿಂತಾಯಿದ್ವಿ. ನಮ್ಮ ಕೈಯೆಲ್ಲ ಕೆಂಪಾಗ್ತಿತ್ತು, ಯಾಕಂದರೆ ಆ ಹಣ್ಣು ತುಂಬ ಕೆಂಪು ದಾಳಿಂಬೆ. ಕೆಳಗೆ ಬಂದು ಅಲ್ಲೇ ಇದ್ದ ಹುಲ್ಲಿಗೆ ಕೈ ಒರೆಸಿ ಈ ಪುಸ್ತಕ ಓದ್ಕೊಂಡು ಮತ್ತೆ ಮನೆ ಕಡೆಗೆ ಇಳಿದು ಹೋಗ್ತಾಯಿದ್ವಿ. ಇದು ಯಾವಾಗಲೂ ನಮ್ಮ ಡೈಲಿ ರುಟೀನಲ್ಲಿ ಇದ್ದಿದ್ದೆ. ಆದರೆ ಒಂದು ದಿನ ನಾನು ಹಸನ್ಗೆ ಪುಸ್ತಕ ಓದ್ತಾ ಇದ್ದೆ. ಎಲ್ಲನೂ ಇಷ್ಟಿಷ್ಟು ಬೇಗ ಕಲಿತಾನಲ್ಲ, ಇಷ್ಟಿಷ್ಟು ಬೇಗ ಅರ್ಥ ಮಾಡ್ಕೋತಾನಲ್ಲ, ಎಷ್ಟು ಓದಿದ್ರೂ ಇವನಿಗೆ ಸಮಾಧಾನನೇ ಆಗಲ್ಲ ಅಂತ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಒಂದಿನ ನನಗೆ ತುಂಬ ಒಂದೊಂದು ಫೇವ್ರೆಟ್ ವಿಷಯ ಇರ್ತಿತ್ತು. ಏನಂದರೆ ಹಸನ್ಗೆ ಗೊತ್ತಿಲ್ಲದೆ ಇರೋ ಅಂಥ ವಿಷಯ ಅಥವಾ ಅವನಿಗೆ ತುಂಬ ಕಷ್ಟಕರವಾದ ಪದಗಳು ಬಂದಾಗ, ಒಂದು ಸತಿ ನಿರ್ಲಜ್ಜ ಅನ್ನೋ ಪದ ಬಂತು. ಹಂಗಂದರೆ ಏನು ಅಂತ ಕೇಳ್ದ ಹಸನ್. ಹಂಗಂದರೆ ಗೊತ್ತಿಲ್ವಾ, ಅದು ಕೂಡ ಗೊತ್ತಿಲ್ವಾ ಅಂತ ನಾನು ಸ್ವಲ್ಪ ಅವನ್ನ ಹೀಯಾಳ್ಸೋಕೆ ನೋಡಿದೆ. ಅಮೀರಾಗ ನನಗೆ ಗೊತ್ತಿಲ್ಲ, ಪ್ಲೀಸ್ ಹೇಳಿ ಅಂತ ಪದೇ ಕೇಳ್ದ ಅವನು. ನಮ್ಮ ಸ್ಕೂಲಲ್ಲಿ ಎಲ್ರಿಗೂ ಗೊತ್ತು, ನಿಂಗೆ ಮಾತ್ರ ಗೊತ್ತಿಲ್ವಾ ಅಂತ ಹೇಳಿದೆ. ಇಲ್ಲ ಗೊತ್ತಿಲ್ಲ ಅಂತ ಸಿನ್ಸಿಯರಾಗಿ ಹೇಳ್ದ. ಆಯಿತು ಇರಲಿ ನೋಡೋಣ ಇರು ಅಂತ ಹೇಳಿ ನಾನು ತಪ್ಪು ಅರ್ಥ ಹೇಳಿದೆ. ನಿರ್ಲಜ್ಜ ಅಂದರೆ ತುಂಬ ಬುದ್ಧಿವಂತ, ತುಂಬ ಚುರುಕಿರೋವನು ಅಂತ ಅರ್ಥ. ಉದಾಹರಣೆಗೆ ಒಂದು ಸೆಂಟೆನ್ಸ್ ಮಾಡ್ತೀನಿ ನೋಡು. ಹಸಾನ್ ತುಂಬ ನಿರ್ಲಜ್ಜವಾದವನು ಅಂತ ಹೇಳಿದೆ. ಅದಕ್ಕೆ ಅವನು ದೊಡ್ಡ ಕಣ್ಣು ಬಿಟ್ಕೊಂಡು ಹಾಗಾ, ಓಕೆ ಗೊತ್ತಾಯಿತು ಅಂತ ಹೇಳ್ದ. ನನಗೆ ತುಂಬ ಬೇಜಾರಾಯಿತು ಅವನ ಎಕ್ಸ್ಪ್ರೆಷನ್ ನೋಡಿ. ನಾನು ಏನು ಹೇಳಿದ್ರೆ ಅದನ್ನೇ ಕಲಿತಾ ಇದ್ದಾನಲ್ಲ ಇವನು, ತಪ್ಪು ಅರ್ಥ ಹೇಳಿದ್ರೆ ಅವನಿಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಮನೆ ಕಡೆಗೆ ಹೊರಟೆ. ಅವನು ಬಂದ. ನಾನು ಯಾವಾಗ ಈ ರೀತಿ ಅವನಿಗೆ ತಪ್ಪು ಅರ್ಥ ಹೇಳಿ ಅಥವಾ ಅವನಿಗೆ ತಪ್ಪು ಗೈಡೆನ್ಸ್ ಕೊಟ್ಟಿರ್ತೀನೋ ಅವತ್ತಿನೆಲ್ಲ ನನ್ನನ್ನು ನಾನು ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ಮುರಿದೋಗಿರೋ ಗೊಂಬೆ ಇಲ್ಲ ಅಂದರೆ ಯಾವುದಾದ್ರೂ ಹಳೇದೊಂದು ಶರ್ಟ್ ಹಸನ್ಗೆ ಕೊಟ್ಬಿಡ್ತಾ ಇದ್ದೆ. ಅದು ಅವನು ತುಂಬ ಪ್ರೀತಿಯಿಂದನೇ ತಗೊಳ್ತಿದ್ದ. ಆವಾಗ ನಾನು ಅಂದ್ಕೊಳ್ತಾ ಇದ್ದೆ, ನಾನು ಅವನಿಗೇನು ನೋವಾಗೋ ಅಂತ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅವನ ಜೊತೆಗೆ, ಅವನಿಗೆ ಅರ್ಥನೇ ಆಗಲಿಲ್ಲ ನಾನು ಹೇಳಿದ್ದೀನಿ ಅಂತ. ಇದಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊಳ್ತಾ ಯಾವುದೋ ಹಳೆ ಬಟ್ಟೆ ಆ ಥರದ್ದು ಕೊಟ್ಬಿಡ್ತಾ ಇದ್ದೆ. ಹೀಗಿರೋವಾಗ ಒಂದಿನ ನಾನು ಒಂದು ಪುಸ್ತಕ ಓದ್ತಾ ಇದ್ದೆ ಅದೇ ಬೆಟ್ಟದ ಮೇಲೆ ಹೋಗಿ. ಆವಾಗ ತುಂಬ ಕೇಳಿಸ್ಕೊತಿದ್ದೆ. ಇದ್ದಕ್ಕಿದ್ದಂಗೆ ಯಾಂತ್ರಿಕವಾಗಿ ಈ ಪೇಜಸ್ ತಿರುವಾಗ್ತಾನೆ ನನ್ನ ಓನ್ ಕತೆ, ನಾನೇ ರಚಿಸ್ಕೊಂಡಿದ್ದ ಏನೇನೋ ಕತೆ ಹೇಳಿದೆ. ನನ್ನ ಹತ್ರ ಯೋಚನೆ ಇದ್ದ ಕಾರಣ ತುಂಬ ಕತೆ ಬಂತು. ಅದನ್ನು ಕೇಳಿಸ್ಕೊಳ್ತಾನೇ ಇದ್ದ ಹಸನ್. ಒಂದು ಸ್ವಲ್ಪ ಹೊತ್ತಾದಮೇಲೆ ನನಗೆ ಕತೆ ಮುಗೀತು ಅಂತ ಹೇಳಿ ಇನ್ನೇನು ನಗೋಕ್ಕೆ, ತುಂಬ ವ್ಯಂಗ್ಯವಾಗಿ ನಗೋಕ್ಕೆ ನಗುನ ಬಲವಂತವಾಗಿ ಅಮುಕಿ ಇಟ್ಕೊಂಡು ಮಾತಾಡೋಕ್ಕೆ ನೋಡಿದೆ. ಅಷ್ಟೊತ್ತಿಗೆ ಹಸನ್ ಒಂದೇ ಸಮ ಕ್ಲ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನನಗೆ ಆಶ್ಚರ್ಯ ಆಯಿತು. ಏನಾಯಿತು ಅಂತ ಕೇಳಿದೆ. ಇಷ್ಟು ದಿನ ನೀವೆಷ್ಟು ಕತೆ ಓದಿದ್ದೀರಾ ಅಮೀರಾಗ, ಅದರಲ್ಲಿ ಇದರಷ್ಟು ಬೆಸ್ಟ್ ಕತೆ ಇದ್ದೇ ಇರಲಿಲ್ಲ. ಇದು ತುಂಬ ಚೆನ್ನಾಗಿದೆ ಕತೆ, ನನಗೆ ನಾಳೆನೂ ಈ ಥರದ್ದು ಇನ್ನೊಂದು ಸ್ವಲ್ಪ ಓದ್ತೀರಾ ಅಂತ ತುಂಬ ಎಕ್ಸೈಟ್ಮೆಂಟಾಗಿ ಕೇಳ್ದ. ನನಗೆ ಮತ್ತೆ ಒಂಥರ ಅನ್ನಿಸ್ತು.
ನಾನು ಹೇಳಬೇಕನ್ಕೊಂಡೆ, ಇಲ್ಲ ನಾನು ಸ್ವಂತ ಸುಮ್ಮನೆ ಏನೇನೋ ಹೇಳಿದೆ ಅಂತ. ಆದರೆ ಅದು ತುಂಬ ಚೆನ್ನಾಗಿದೆ ಈ ಕತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನನಗೆ ಉಬ್ಬಿ ತಬ್ಬಿಬ್ಬಾಗೋದೆ. ಅದು ನನ್ನ ಓನ್ ಕತೆ ಅಂತ ಹೇಳಲಿಲ್ಲ ನಾನು. ನನ್ನ ಪರಿಸ್ಥಿತಿ ಏನಾಗಿತ್ತು ಅಂದರೆ, ಬೇಕಾದ ನಿಧಿ ನನ್ನ ಕಾಲಿಗೆ ಬಂದು ತಡವರಿಸ್ದಂಗಾಯಿತು. ಯಾಕಂದರೆ ನನ್ನಲ್ಲಿ ಇದೊಂದು ಶಕ್ತಿ ಇದೆ ಅನ್ನೋದು ನಂಗೆ ಗೊತ್ತೇ ಇಲ್ಲ. ಇವತ್ತು ನಾನು ಕತೆ ಬರೆಯೋಗಾರನ ಆಗಿದ್ದೀನಿ, ನಾನಿಷ್ಟು ಕತೆ ಬರೆದಿದ್ದೀನಿ ಅಂದರೆ ಇದಕ್ಕೆಲ್ಲ ಮೊಟ್ಟ ಮೊದಲ ಕೇಳುಗ, ಓದುಗ ಎಲ್ಲನೂ ಹಸನ್ ಮಾತ್ರನೇ. ಆವಾಗ ನಾನು ತುಂಬ ನನಗಿದ್ದ ಫೀಲಿಂಗ್ಸಲ್ಲಿ ಸುಮ್ಮನೆ ಕೆಳಗೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ಹಸನ್ ಹಿಂದೆ ಬಂದು, ಅಮೀರಾಗ ನಾಳೆನೂ ಇದರಿಂದ ಇನ್ನೊಂದು ಸ್ವಲ್ಪ ಓದ್ತಿರಲ್ಲ ನನಗೆ ಅಂತ ಕೇಳ್ದ. ಅದಕ್ಕೆ ಫ್ಯಾಸಿನೇಟಿಂಗ್ ಅಂತ ನಾನು ನಕ್ಕು ಬಿಟ್ಟೆ. ಏನಂದ್ರಿ? ಫ್ಯಾಸಿನೇಟಿಂಗ್ ಅಂದರೆ ಅಂತ ಮತ್ತೆ ತುಂಬ ಎಕ್ಸೈಟ್ಮೆಂಟಲ್ಲಿ ಕೇಳ್ದ ಹಸನ್. ಅದಕ್ಕೆ ನಾನು ಅವನ್ನ ತಬ್ಕೊಂಡು ಒಂದು ಸತಿ ಕಿಸ್ ಕೊಟ್ಟೆ, ಮುತ್ತು ಕೊಟ್ಟೆ. ಆಗ ಇದೇನಕ್ಕೆ ಅಂತ ಕೇಳ್ದ ಅವನು. ನೀನು ತುಂಬ ದೊಡ್ಡವನು ಹಸನ್, ನೀನು ಯುವರಾಜ ಅಂತ ಹೇಳಿದೆ. ಆ ಮಾರನೇ ದಿನವೇ ಅಲಿ ಕಿಚನಿಂದ ಒಂದು ಚಾಕು ತೊಗೊಂಬಂದ್ಬಿಟ್ಟು ಅಲ್ಲಿ ಇರೋ ಆ ದಾಳಿಂಬೆ ಮರಕ್ಕೆ ಅಮೀರ್ ಆ್ಯಂಡ್ ಹಸನ್ ಸುಲ್ತಾನೇಟ್ಸ್ ಆಫ್ ಕಾಬೂಲ್ ಅಂತ ಹೇಳಿ ಒಂದು ಕೆತ್ತನೆ ಮಾಡಿದೆ. ದಿನ ಅಲ್ಲೋದಾಗೆಲ್ಲ ಪದೇ ಪದೇ ಅದನ್ನು ನೋಡ್ತಾ ಇದ್ದೆ. ಹೀಗೆ ನಮ್ಮಿಬ್ಬರ ಮಧ್ಯ ತುಂಬ ಚೆನ್ನಾಗಿ ದಿನಗಳು ಉರುಳ್ತಾ ಇದ್ವು. ನಮ್ಮಪ್ಪ ನಮಗೆ ಇಬ್ಬರಿಗೂ ವಾರಕ್ಕೆ ಒಂದು 10 ಆಫ್ಘನ್ ಖರ್ಚಿಗೆ ಅಂತ ಕೊಡ್ತಿದ್ರು. ಒಂದು ಚೂರೇ ಉಳಿಸಿ ನಾವು ಒಂದು ಉಂಡಿಗೆ ಹಾಕ್ತಾಯಿದ್ವಿ. ಯಾಕಂದರೆ ವಿಂಟರಲ್ಲಿ ಗಾಳಿಪಟ ಮಾಡಬೇಕು, ಅದಕ್ಕಾಗಿ. ಮತ್ತು ಅಲ್ಲಿ ಇರೋ ವಾರ್ಮ್ ಕೊಕೋ ಕೋಲಾ ಕುಡಿಯೋದು, ಜೊತೆಗೆ ರೋಸ್ ವಾಟರಲ್ಲಿ ಐಸ್ ಕ್ರೀಮ್, ಅದ್ರ ಮೇಲ್ಗಡೆ ಜಜ್ಜಿರೋ ಪಿಸ್ತಾ ಬೀಜಗಳನ್ನ ಹಾಕಿ ತಿನ್ನೋದು ಅಂದರೆ ನಮಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ತಿಂತಾಯಿದ್ವಿ ಆ ಥರ. ಮತ್ತು ಅಲ್ಲಿ ಇರೋ ಸಿನಿಮಾಗಳನ್ನ ನೋಡ್ತಾಯಿದ್ವಿ. ಮ್ಯಾಗ್ನಿಫಿಸೆಂಟ್ 7 13 ಸತಿ ನೋಡಿದ್ವಿ. ಜಾನ್ ವೇನ್ ಅಂದರೆ ನಮಗೆ ತುಂಬ ಇಷ್ಟ ಆಗ್ತಿತ್ತು. ಒಂದು ಸತಿ ನಾನು ಹಸನ್ ನಮ್ಮ ಬಾಬಾ ಹತ್ರ ಕೂತ್ಕೊಂಡು, ನಮ್ಮನ್ನು ನೀವೆಷ್ಟೊಂದು ಸತಿ ಇರಾನ್ಗೆ ಹೋಗ್ತೀರಾ, ನಮ್ಮನ್ನೊಂದು ಸತಿ ಇರಾನ್ಗೆ ಕರ್ಕೊಂಡೋಗಿ ನಾವು ಜಾನ್ ವೇನ್ ನೋಡ್ತೀವಿ ಅಂತ ಕೇಳಿದ್ವಿ. ನಮ್ಮಪ್ಪ ಹೊಟ್ಟೆ ಹಿಡ್ಕೊಂಡು ನಗೋ ಅಷ್ಟು ಜೋರು, ತುಂಬ ನಕ್ಬಿಟ್ರು. ಅವ್ರು ಸುಧಾರಿಸ್ಕೊಂಡಾದ್ಮೇಲೆ, ಅದು ಜಾನ್ ವೇನ್ ಮಾತಾಡಿರೋ ಮಾತಲ್ಲ, ಅದು ವಾಯ್ಸ್ ಡಬ್ ಮಾಡಿರೋದು, ಅದು ಅಮೆರಿಕನ್ ಮೂವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ನಮಗೆ ತುಂಬ ಡಿಸಪಾಯಿಂಟ್ ಆಯಿತು. ಜೊತೆಗೆ ಹೌದಾ, ನಿಜಕ್ಕೂ ಜಾನ್ ವೇನ್ಗೆ ನಮ್ಮ ಪಾರ್ಸಿ ಬರಲ್ವಾ, ಅವನು ಪಶ್ತೂನಿ ಅಲ್ವಾ ಅಂತ ನಮಗೆ ತುಂಬ ಆಶ್ಚರ್ಯ ಆಯಿತು. ಅದಾದಮೇಲೆ ಕೆಲವೊಂದು ಮೂವಿಗಳಲ್ಲಿ ನೋಡಿದಾಗ ತುಂಬಾ ಇವ್ರು ಪಾರ್ಸಿ ಮಾತಾಡ್ತಿಲ್ವಾ, ಬೇರೆಯವ್ರ ವಾಯ್ಸಾ ಇದು ಅಂತ ತುಂಬಾ ಅಬ್ಸರ್ವ್ ಮಾಡ್ತಿದ್ವಿ. ಆದರೆ ಒಂದೊಂದು ಸಿನಿಮಾ ತುಂಬ ಹಿಟ್ಟಾಗ್ತಿತ್ತು, ತುಂಬ ಚೆನ್ನಾಗಿ ಅಲ್ಲಿ ಎಷ್ಟೊಂದು ಸತಿ ನೋಡ್ತಾ ಇದ್ವಿ. ಹಾಗೇ ಇದು ಒಂದು ಕಡೆಗಿದ್ದರೆ, ಬಾಬಾ ನನಗೆ ಯಾವತ್ತಾದರೂ ಏನಾದರೂ ತಂದು ಕೊಟ್ಟರೆ ಅದನ್ನು ಎಲ್ಲದನ್ನೂ ಹಸನ್ಗೂ ತಂದು ಕೊಡ್ತಾಯಿದ್ರು. ಯಾವತ್ತಾದರೂ ನಾನು ವಿಂಟರ್ ಬಂದಾಗ ಗಾಳಿಪಟ ಕೊಡಿಸೋಕ್ಕೆ ಅಂತ ನಮ್ಮಪ್ಪ, ನಾನು ಕೇಳಿದ್ರೂ ಕೇಳಿಲ್ಲ ಅಂದರೂ ಕೂಡ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾಯಿದ್ರು. ಇಬ್ಬರಿಗೂ 3 ಕೊಡಿಸ್ತಾಯಿದ್ರು. ಅದಾದಮೇಲೆ ನಾನು ಕೇಳ್ತಾ ಇದ್ದೆ, ಬಾಬಾ ನನಗೆ ಇನ್ನೊಂದು ಥರದ್ದು ಕೊಡಿಸಿ, ಅದು ಒಂದು ಕೊಡಿಸಿ ಅಂತ. ಆಯಿತು ಅಂತ ಕೊಡಿಸ್ತಾಯಿದ್ರು. ಜೊತೆಗೆ ಹಸನ್ ಕೇಳಿಲ್ಲ ಅಂದರೂ ಹಸನ್ಗೂ ಕೊಡಿಸ್ತಾಯಿದ್ರು. ನನಗೆ ತುಂಬ ಹೊಟ್ಟೆ ಕಿಚ್ಚು ಬರ್ತಾಯಿತ್ತು. ಅಪ್ಪಗೆ ಯಾಕೆ ಹಸನ್ ಅಂದ್ರೇ ಅಷ್ಟೊಂದಿಷ್ಟ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಹಸನ್ ಸರ್ವೆಂಟ್ ಮೇಡಾಗೇ ಇದ್ದಾನಲ್ವಾ, ಅಪ್ಪ ನನಗೆ ಅಲ್ವಾ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನನ್ನನ್ನು ದಿನ ಸ್ಕೂಲಿಗೆ ಕರ್ಕೊಂಡೋಗಿ ಬರ್ತಾಯಿದ್ದಾರೆ.
ಅಷ್ಟು ದೊಡ್ಡ ಕಾರಲ್ಲಿ, ಫೋರ್ಡ್ ಮಸ್ಟಾಂಗ್ ಕಾರಲ್ಲಿ. ಫ್ರೆಂಡ್ಸ್, ನಾನು ಇವತ್ತು ಇದರ ಪ್ರೈಸ್ ಏನು ಅಂತ ಜಸ್ಟ್ ಚೆಕ್ ಮಾಡಿದೆ. ಕರೆಂಟ್ ಪ್ರೈಸ್ ಕೂಡ 1969 ಫೋರ್ಡ್ ಮಸ್ಟಾಂಗ್ ಕಾರಿಂದು 47 ಲಕ್ಷದಿಂದ 2.5 ಕೋಟಿವರೆಗೂ ಇದೆ. ಅಂದರೆ ಈ ಕಾರನ್ನು ಆಗಿನ ಕಾಲಕ್ಕೆ ಯೂಸ್ ಮಾಡ್ತಾ ಇದ್ದ ಈ ಫ್ಯಾಮ್ಲಿ ಅದು ಎಷ್ಟು ರಿಚೆಸ್ಟ್ ಫ್ಯಾಮ್ಲಿ ಆಗಿರ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಮುಂದೆ ಕತೆ ಒಳಗೆ ಹೋಗೋದಾದರೆ, ಹಸನ್ ಯಾವಾಗಲೂ ಓಲ್ಡ್ ಹಜಾರಾ ಸಾಂಗ್ಸ್ ಹೇಳ್ತಾ ಇದ್ದ. ಅವನು ಯಾವಾಗಲೂ ಮೂಗಲ್ಲಿ ಮಾತಾಡ್ತಾ ಇದ್ದ. ಕೆಲವೊಮ್ಮೆ ಅವನು ನಕ್ಕಿದ್ರೂ ನಕ್ಕಿಲ್ಲ ಅಂದರೂ ಕೂಡ ಅವ್ರ ಮುಖ ನೋಡಿದ ತಕ್ಷಣ ಯಾವಾಗಲೂ ನಗ್ತಾನೇ ಇದ್ದಾನೆ ಅನ್ನೋ ಫೀಲಿಂಗು ಅವನ ಕಣ್ಣಿನ ಮೂಲಕನೂ ಗೊತ್ತಾಗ್ತಿತ್ತು. ಆ ತುಟಿ ಸೀಳಿದ್ರೂ ಅವನದು ಯಾವಾಗಲೂ ನಗು ಮುಖನೇ. ಹಾಗೆ ಒಂದಿನ ರೂಮಲ್ಲಿ ಕೂತ್ಕೊಂಡು ನಾನು ಒಂದು ಕತೆ ಬರೆದೆ. ಆವತ್ತು ಯಾರಿಗಾದ್ರೂ ಓದಿ ಹೇಳಬೇಕು ಅಂತ ಅನ್ನಿಸ್ತು. ನಮ್ಮಪ್ಪ ಊರಲ್ಲಿರಲಿಲ್ಲ. ಬಾಬಾ ಯಾವಾಗ ಊರಲ್ಲಿರಲ್ವೋ ಅವಾಗೆಲ್ಲ ನನ್ನನ್ನು ಕಾಯೋ ಕೆಲಸ ಅಲಿ ಮತ್ತು ಹಸನ್ಗೆ ಇರ್ತಿತ್ತು. ಹಾಗಾಗಿ ಕೆಳಗಡೆ ಹಾಲಲ್ಲಿ ಒಂದು ಚಾಪೆ ಹಾಕಿ ಅದ್ರ ಮೇಲ್ಗಡೆ ಅವರಿಬ್ಬರು ಮಲ್ಕೊಂಡಿರ್ತಿದ್ರು. ನಾನು ಕೆಳಗೋಗಿ ಹಸನ್ನ ಎಬ್ಬರಿಸ್ದೆ. ನಿಂಗೆ ಕತೆ ಹೇಳ್ತೀನಿ ಬಾ ಅಂತ. ಪಕ್ಕದಲ್ಲೇ ಮಲಗಿದ್ದ ಅಲಿಗೆ ಸ್ವಲ್ಪನೂ ಡಿಸ್ಟರ್ಬ್ ಮಾಡಲಾರ್ದಂಗೆ ಮೆತ್ತಗೆ ಕರೆದೆ. ಇಷ್ಟೊತ್ನಲ್ಲ ಅಂತ ಕೇಳ್ದ ಅವನು. ಹೌದು, ಇದು ತುಂಬ ಸ್ಪೆಷಲ್ ಕತೆ. ಅಂದರೆ ಏನು ಆ ಸ್ಪೆಷಲ್ ಅಂತಲೇ ಅವನು ಕಣ್ಬಿಟ್ಟು ಕೇಳ್ದ. ಇದು ನಾನೇ ಬರ್ತಿರೋ ಕತೆ ಅಂತಂದೆ. ಹೌದಾ, ಹಾಗಿದ್ರೆ ಕೇಳಬೇಕು ಅಂತ ಆ ಮಾತು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಬೆಡ್ಶೀಟ್ ಕಿತ್ತಾಕಿ ಕೂತ್ಕೊಂಡ. ಅಲ್ಲೇ ಇದ್ದ ಫೈರ್ ವುಡ್ ಪ್ಲೇಸ್ ಅಲ್ಲಿಗೆ ಹೋಗಿ ಪಕ್ಕದಲ್ಲಿ ಕೂತು ಆ ಬೆಳಕಿನಲ್ಲೇ ನಾನು ಇದನ್ನು ಓದಿದೆ. ಕತೆ ಏನಂದರೆ, ಒಬ್ಬ ಬಡವನಿಗೆ ಒಂದು ಮ್ಯಾಜಿಕ್ ಕಪ್ಪು ಸಿಗುತ್ತೆ. ಅದರೊಳಗಡೆ ಕಣ್ಣೀರು ಬಿದ್ದರೆ ಅದು ಮುತ್ತಾಗತ್ತೆ. ಅವನು ಸಂತೋಷವಾಗಿ ಬಾಳ್ಬೋದು. ದುರಾದೃಷ್ಟ ಏನಂದರೆ, ಅವನು ಎಷ್ಟೇ ಬಡವ ಆದರೂ ಅವನು ತುಂಬ ಸಂತೋಷಕರವಾಗಿರೋವನು. ಅವನಿಗೆ ಅಳುನೇ ಬರಲ್ಲ, ಅವನಿಗೆ ಬೇಜಾರು ಆಗಲ್ಲ, ಅಳುನೂ ಬರಲ್ಲ. ಹಾಗಿರುವಾಗ ಅತೀ ಕಷ್ಟದ ಮೇಲೆ ಅವನಿಗೆ ಸ್ವಲ್ಪ ಮುತ್ತು ಸಿಗ್ತಾಯಿತ್ತು. ಆದರೆ ಸ್ವಲ್ಪ ಸಿಕ್ಕೋಕ್ಕೆ ಶುರು ಮಾಡಾದ್ಮೇಲೆ ಅವನಲ್ಲಿ ಸ್ವಲ್ಪ ದುರಾಸೆ ಬೆಳೀತು. ಆಗ ಹೇಗಾದರೂ ತುಂಬ ಮುತ್ತು ಮಾಡಬೇಕು ಅಂತ ಹೇಳಿ ಅವನಿಗೆ ತುಂಬ ಬೇಜಾರಾಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವನಿಗೆ ಅವನ ಹೆಂಡತಿ ಅಂದರೆ ತುಂಬ ಇಷ್ಟ. ಅವನ ಹೆಂಡ್ತಿನ ಸಾಯಿಸ್ಬಿಟ್ಟ. ಅವನ ಹೆಂಡತಿ ಶವ ಅವನ ಕೈಯಲ್ಲಿ ಜೋತಾಡ್ತಿತ್ತು. ಅವನಿಗೆ ನಿಜಕ್ಕೂ ತುಂಬ ನೋವಾಯಿತು. ಅವನು ತುಂಬ ನಿಜವಾಗ್ಲೂ ಅಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಕಣ್ಣೀರು ಸುರಿದು ಅವನ ಕಪ್ಪಲ್ಲಿ ಬಿದ್ದು ಮುತ್ತಾಗಿ ಅದು ಹೊರಹೊಮ್ಮಿ ಅದು ಒಂದು ರಾಶಿ ಅಷ್ಟಾಯಿದ್ವು. ಆದರೂ ಅವನು ಹಾಗೆ ಅಳ್ತಾ ಇದ್ದ. ಇದು ಕತೆ. ಇದನ್ನು ಹಸನ್ಗೆ ಓದಿ ಹೇಳಿದಾಗ, ವಾವ್, ತುಂಬ ಚೆನ್ನಾಗಿದೆ, ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳಿ ಅವನು ಕಣ್ಣಲ್ಲೂ ಎಕ್ಸ್ಪ್ರೆಸ್ ಮಾಡ್ದ, ಕ್ಲಾಪ್ಸ್ ಹೊಡೆಯೋ ಥರ ಕೈಯಲ್ಲೂ ಎಕ್ಸ್ಪ್ರೆಸ್ ಮಾಡ್ದ. ಹಾಗೆ ತುಂಬ ಚೆನ್ನಾಗಿದೆ, ನಿಮ್ಗೆ ಗೊತ್ತಾ, ನೀವು ಒಂದಿನ ತುಂಬ ದೊಡ್ಡ ಒಳ್ಳೆ ಬರಹಗಾರ ಆಗ್ತೀರಾ. ನಿಮ್ಮ ಪುಸ್ತಕಗಳು ಇಡೀ ಪ್ರಪಂಚದಲ್ಲಿರೋರು ಎಲ್ಲರೂ ಕೇಳಿಸ್ಕೋತಾರೆ. ನೀವು ಎಷ್ಟು ದೊಡ್ಡ ವ್ಯಕ್ತಿ ಆಗ್ತೀರಾ ಅಮೀರಾಗ ಅಂತ ಹೇಳಿ ತುಂಬ ಸಂತೋಷಪಟ್ಟ. ಅದಾದಮೇಲೆ ನನಗೂ ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಆಯಿತು. ನನ್ನ ಮೇಲೆ ನನಗೆ ಓವರ್ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ ತಕ್ಷಣದಲ್ಲೇ ಹಸನ್ ಒಂದು ಪ್ರಶ್ನೆ ಕೇಳ್ದ. ನೀವೇನು ಅಂದ್ಕೊಳ್ಳಲ್ಲ ಅನ್ನೋದಾದರೆ ನನಗೆ ಒಂದು ಸ್ಮಾಲ್ ಡೌಟ್ ಇದೆ ಇದರಲ್ಲಿ ಅಂತ ಕೇಳ್ದ. ಏನು ಅಂತ ಹೇಳಿದೆ. ಅದಕ್ಕೆ ಅವನಿಗೆ ಮ್ಯಾಜಿಕ್ ಕಪ್ಪಿದೆ ಅವನ ಕೈಯಲ್ಲಿ, ಕಣ್ಣೀರು ಬಿದ್ದರೆ ಅವು ಮುತ್ತಾಗತ್ತೆ ಅಲ್ವಾ. ಹಾಗಿದ್ಮೇಲೆ ಹೆಣ್ತಿನ್ನೇ ಸಾಯಿಸಿ ಏನಕ್ಕೆ ಅವನು ಅಳಬೇಕು? ಇಷ್ಟಕ್ಕೂ ಯಾಕೆ ಅಳಬೇಕು ಕಣ್ಣೀರು ಬರಬೇಕಂದ್ರೆ? ಒಂದು ಈರುಳ್ಳಿ ತೊಗೊಂಡು ಸ್ಮೆಲ್ ನೋಡ್ಕೊಂಡಿದ್ದಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇರಲಿಲ್ವಾ ಅಂತ ಕೇಳ್ದ. ನನಗೆ,
ಅವನು ಹೇಳೋದು ನಿಜ ಆದ್ರೂ ಎಲ್ಲೋ ನನ್ನ ಅಹಂ ನನಗೆ ಒಪ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನಿನಗೇನು ಗೊತ್ತಾಗತ್ತೆ, ನೀನೊಬ್ಬ ಈಡಿಯಟ್, ಒಂದು ಕತ್ತೆ ಥರ ಕೆಲಸ ಮಾಡೋ ಒಬ್ಬ ಆಫ್ಟರ್ ಆಲ್ ಹಜಾರ ಸರ್ವೆಂಟ್ ಅಂತ ಹೇಳೋಕ್ಕೆ ನನ್ನ ಮೈಂಡಿಗೆ ಬಂತು. ಅವನು ಹೇಳಿದ ಪಾಯಿಂಟ್ ಕರೆಕ್ಟೇ ಆದ್ರೂ ನನ್ನಲ್ಲಿರೋ ಬರಹಗಾರ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಇನ್ನೇನು ನಾನು ಆ ವರ್ಡ್ ಪೂರ್ತಿ ಹೇಳಬೇಕು, ನಿನಗೇನು ಗೊತ್ತಾಗತ್ತೆ, ನೀನು ಆಫ್ಟರ್ ಆಲ್ ಒಬ್ಬ ಅಂತ ಹೇಳಿ ಹಜಾರ ಸರ್ವೆಂಟ್ ಮೇಡ್ ಅನ್ನೋ ವರ್ಡು ನನ್ನ ಬಾಯಲ್ಲಿ ಕಂಪ್ಲೀಟೇ ಆಗಲಿಲ್ಲ. ಅಷ್ಟೊತ್ತಿಗೆ ಧಾಮ್ ಧೂಮ್ ಅಂತ ಹೊರಗಡೆ ತುಂಬ ದೊಡ್ಡ ದೊಡ್ಡ ಶಬ್ದಗಳು. ಅದು ಯಾವತ್ತೂ ನಾವು ಕೇಳಿರದ ಶಬ್ದಗಳು, ತುಂಬ ಹೊಸ ಶಬ್ದಗಳು. ಇದ್ದಕ್ಕಿದ್ದಂಗೆ ಆಕಾಶದಲ್ಲಿ ಬೆಳ್ಳಿ ಕಲ್ಲರ್ ಬೆಳಕು, ತದನಂತರ ಎಲ್ಲೋ ಗಾಜು ಒಡೆದಿದ್ದ ಶಬ್ದ, ತದನಂತರ ಮತ್ತಾರೋ ಜೋರಾಗಿ ಕಿರ್ಚ್ಕೊಂಡ್ರು, ಮತ್ತು ಎಷ್ಟೊಂದು ಜನ ಕಿರ್ಚ್ಕೊತ ರೋಡ್ ಮೇಲೆ ಬಂದರು. ಇಷ್ಟರೊಳಗಡೆ ನಾನು ಹಸಾನ್ ಅಲಿ ಹತ್ರ ಹೋದ್ವಿ. ಅಲಿ 2 ಕೈ ಚಾಚಿ ನಮ್ಮನ್ನು ಔತಿಟ್ಕೊಂಡ್ರು. ಏನಾಗಲ್ಲ, ಭಯಪಡಬೇಡಿ, ಯಾರೋ ಬಾತುಕೋಳಿ ಸಾಯಿಸ್ತಾ ಇದ್ದಾರೆ ಅಷ್ಟೇ, ನೀವೇನು ಭಯಪಡಬೇಡಿ ಅಂತ ತುಂಬ ಸಮಾಧಾನವಾಗಿ ತನಗೆ ಗೊತ್ತಿದ್ದ ವಿಷಯನ ಹೇಳಿ ನಮ್ಮನ್ನು ತುಂಬ ಸಮಾಧಾನ ಪಡಿಸ್ದ. ಆದರೆ ಬೆಳಗ್ಗಿನ ಜಾವದವರೆಗೂ ನಮಗೆ ಭಯ ಅಂತೂ ಬಿಡಲೇ ಇಲ್ಲ. ಹೆಚ್ಚು ಕಮ್ಮಿ 1 ಗಂಟೆ ಕಾಲ ನಮಗೆ ಆ ಶಬ್ದ ಕೇಳ್ತು. ಅದಾದಮೇಲೆ ಸೈಲೆಂಟ್ ಆಯಿತು. ಎದ್ದಿದ್ದ ಜನ ಮಾತ್ರ ಅರ್ಚ್ತಾ ಓಡ್ತಾ ನಿದ್ದೆ ಕಣ್ಣಲ್ಲೆದ್ದು ಏನಾಯಿತು ಅಂತ ತಿಳಿಯದೆ ತುಂಬ ಒದ್ದಾಡ್ತಾ ಇದ್ದರು. ಬೆಳಗಿನ ಜಾವ ಆಗೋವಾಗ ಸಡನ್ನಾಗಿ ಗೇಟ್ ತೆರ್ಕೊಂಡು ಸ್ಪೀಡಾಗಿ ಕಾರ್ ಬಂದು ಇಳಿದು ಅಪ್ಪ ಜೋರಾಗಿ, ಯಾವತ್ತೂ ಹಾಕ್ಲಾರ್ದಷ್ಟು ಜೋರಾಗಿ ಆ ಕಾರ್ ಬಾಗ್ಲಾಕಿ ಓಡಿ ಬಂದರು. ಅಮೀರ್, ಹಸಾನ್ ಅಂತ ಬಂದರು. ಆವಾಗ ನಮ್ಮಪ್ಪನ ನೋಡಿದೆ. ನಮ್ಮಪ್ಪ ಯಾವತ್ತೂ ಕಾಣಲಾರ್ದಿರೋ ಥರ ಕಂಡ್ರು ನನಗೆ. ನಾನು ಅವ್ರ ಮುಖದಲ್ಲಿ ಯಾವತ್ತೂ ನೋಡಲಾರ್ದೆ ಎಕ್ಸ್ಪ್ರೆಷನ್, ಅದೇ ಭಯ. ಅವ್ರ ಮುಖದಲ್ಲಿ ಭಯವನ್ನು ನೋಡಿದೆ ನಾನು. ರಾತ್ರಿ ಎಲ್ಲ ಕಡೆ ರೋಡ್ ಬ್ಲಾಕ್ ಆಗಿತ್ತು ಕಣ್ರೋ, ನನಗೆ ಬರೋಕ್ಕಾಗಲಿಲ್ಲ. ನೀವೇನು ತುಂಬ ಭಯಪಟ್ರಾ ಅಂತ ಹೇಳಿ 2 ಕೈ ಚಾಚಿದ್ರು. ನಾವಿಬ್ಬರನ್ನ ಹತ್ರ ಕೇಳ್ಕೊಂಡು ಅಲಿ ಎಷ್ಟು ಹತ್ತಿರವಾಗಿ ಹಿಡ್ಕೊಂಡ್ರೋ ಅದಕ್ಕಿಂತ ಬಿಗಿಯಾಗಿ ಇಬ್ಬರನ್ನೂ ಹೌತಿಡ್ಕೊಂಡು ತುಂಬ ಧೈರ್ಯ ತುಂಬೋ ಕೆಲಸ ಮಾಡಿದ್ರು. ಎಷ್ಟೊತ್ತಾದರೂ ಬಿಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಪ್ಪನ್ನ. ಹಾಗೆ ಸಮಾಧಾನ ಪಡಿಸ್ಕೊಂಡು ಮತ್ತೆ ಅವತ್ತಿನ ದಿನ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತಾದಮೇಲೆ ರಹೀಮ್ ಖಾನ್ ಕಾಕ ಬಂದರು. ನಮ್ಮಪ್ಪ ಮತ್ತು ರಹೀಮ್ ಖಾನ್ ಕಾಕ ಇಬ್ಬರು ಕೂತ್ಕೊಂಡು ಒಂದು ಬ್ಲ್ಯಾಕ್ ಟೀ ಕುಡಿತಾ ಮಾತಾಡ್ತಾ ಇದ್ದರು. ಆಗ ನಾನು ಅಲ್ಲಿಗೆ ಹೋದೆ. ಏನಾಯ್ತು ಅಮೀರ್ ಅಂತ ಕೇಳಿದ್ರು ಅಪ್ಪ. ಅಷ್ಟೊತ್ತಿಗೆ ಅವರು ಪೈಪ್ ಸೇದ್ತಾ ಇದ್ದರು. ಅಲ್ಲಿಗೆ ಹೋದಾಗ ನಾನು ಒಂದು ಕತೆ ಬರೆದಿದ್ದೀನಿ ಅಂತ ಹೇಳಿದೆ. ನಮ್ಮಪ್ಪ ಕೈ ಹಿಂದಕ್ಕೆ ಹಿಡ್ಕೊಂಡು ತಲೆ ಹಿಂದಕ್ಕೆ ಒರಗಿಸಿ ರಿಕ್ಲೈನರ್ ಸೋಫಾ ಮೇಲೆ ರಿಲ್ಯಾಕ್ಸ್ಡಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು. ತಕ್ಷಣ ಕಣ್ಣು ತೆಗೆದು ನನ್ನ ನೋಡಿದ್ರು. ಅವರು ಬಿಟ್ಟಿದ್ದ ಹೊಗೆ ಮೋಡದ ಥರ ಅವ್ರ ಮುಖದ ತುಂಬ ಆಡ್ತಾ ಇತ್ತು. ಅದ್ರ ಒಳಗಿಂದ ನನ್ನನ್ನು ನೋಡಿದ್ರು. ಅಷ್ಟೊತ್ತಿಗೆ ರಹೀಮ್ ಖಾನ್ ಕಾಕ, ಓ ಕತೆ ಬರೆದ್ಯಾ ಅಮೀರ್, ಕೊಡಿಲಿ ನೋಡ್ತೀನಿ, ನನಗೆ ತುಂಬ ಇಷ್ಟ ಕತೆ ಅಂದರೆ, ಕೊಡು ಅಮೀರ್ ಜಾನ್ ಅಂತ ಹೀಸ್ಕೊಂಡ್ರು. ನಾನು ರಹೀಮ್ ಖಾನ್ ಅವ್ರು ಮಾತು ಕೇಳೋದಕ್ಕೂ ಮುಂಚೆ ನನ್ನ ಮಾತು ಆದಮೇಲೆ ಹೆಚ್ಚು ಕಮ್ಮಿ 1 ನಿಮಿಷ ಸಮಯ ಇತ್ತು. ಆ ಸಮಯದಲ್ಲಿ ನನಗೂ ಅಪ್ಪನಿಗೂ ಮಧ್ಯ ಕಣ್ಣಿನ ನೋಟ. ಅಪ್ಪನ ನೋಟ ನೋಡಿದ್ರೇ ಒಂಥರ ಭಯ ಆಗತ್ತೆ. ಯಾವ ದೆವ್ವವನ್ನಾದರೂ ಮೊಂಡಿ ಊರಿಸ್ಬಲ್ಲರು ಅನ್ನೋ ಮಾತು ಎಷ್ಟು ನಿಜ ಅಂತ ಅನಿಸುತ್ತೆ. ಆದರೆ ರಹೀಮ್ ಖಾನ್ ಕಾಕ ಆ ನೋಟದಿಂದ ನನ್ನನ್ನು ತಪ್ಪಿಸಿದ್ರು.
ನಮ್ಮ ಅಪ್ಪನಿಗೂ ಹಾಗೆ ಆಯಿತು ಅನಿಸುತ್ತೆ. ಅವ್ರನ್ನ ಎಸ್ಕೇಪ್ ಮಾಡಿಸಿದ್ರು ಅಂತ ಅನಿಸಿರುತ್ತೆ. ಅವರು ನನ್ನ ಕೈಯಿಂದ ಪೇಪರ್ ಸೀಸ್ಕೊಂಡಿದ್ದ ತಕ್ಷಣ ನಾನು ಅಲ್ಲಿದ್ದ ಹೊರಗೆ ಬಂದುಬಿಟ್ಟೆ. ಬಂದು ಹಸನ್ ಹತ್ರ ಕೂತ್ಕೊಂಡು ಏನೋ ಮಾತಾಡಿಕೊಂಡು ಇದ್ದೆ. ಅಷ್ಟೊತ್ತಿಗೆ, ಸರಿ ಅಮೀರ್, ನೀನು ಇರು, ನಾನು ಪಾರ್ಟಿಗೆ ಹೊರಡಬೇಕು, ನಾನು ರೆಡಿ ಆಗ್ತೀನಿ, ನಿನ್ನ ಕತೆ ಓದಿ ರಹೀಮ್ ಖಾನ್ ಕಾಕ ಹೇಳ್ತಾರೆ ವಿಷಯ ಏನು ಅಂತ ಹೊಟ್ಟೋದ್ರಪ್ಪ. ಅವ್ರು ರೆಡಿಯಾಗಿ ಕೆಳಗೆ ಬರೋ ಅಷ್ಟೊತ್ತಿಗೆ ರಹೀಮ್ ಖಾನ್ ಕಾಕನೂ ನನ್ನ ಹತ್ರ ಬಂದು ಕೊಟ್ಟರು. 2 ಪೇಜ್ ಕೊಟ್ಟು, ಅಮೀರ್, ನೀನು ತುಂಬ ಚೆನ್ನಾಗಿ ಬರೆದಿದ್ಯಾ, ಬ್ರಾವೋ ಅಂತ ಒಂದು ಟೈಟಲ್ ಕೊಟ್ಟರು. ಇವತ್ತಿನವರೆಗೂ ಯಾವುದೇ ಎಡಿಟರ್ ಕೊಟ್ಟಿದ್ದ ನನ್ನ ಬಗ್ಗೆ ಬರೆದ ಎಲ್ಲ ಮಾತಿಗಿಂತ ಇವರು ಹೇಳಿದ ಮಾತು ತುಂಬ ದೊಡ್ಡದು. ಆಮೇಲೆ ಆ ಪೇಜಸ್ ಈಸ್ಕೊಂಡೆ. ಅದ್ರ ಜೊತೆಗೆ ಇನ್ನೂ ಒಂದು ಪೇಪರ್ ಇತ್ತು. ಆವಾಗ ಕಾಕ ಮತ್ತೊಂದು ಮಾತು ಹೇಳಿದ್ರು, ಅಮೀರ್, ನೀನು ತುಂಬ ಚೆನ್ನಾಗಿ ಬರೆದಿದ್ಯಾ, ಇದರಲ್ಲಿ ತುಂಬ ಐರನಿಕ್ ಆಗಿದೆ, ಅಂದರೆ ತುಂಬ ವ್ಯಂಗ್ಯದಿಂದ ಕೂಡಿದೆ ಈ ಕತೆ. ನಿನ್ನ ವಯಸ್ಸಿಗೆ ಈ ವ್ಯಂಗ್ಯ ಅಂದರೆ ಏನು ಅಂತ ನನಗೆ ಹೇಳಲಿಕ್ಕೂ ಗೊತ್ತಾಗಲ್ಲ, ನಿನಗೆ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಅಲ್ಲ. ನಿನಗೆ ಅರ್ಥ ಆಗಿದ್ದ ದಿನ ನೀನು ನನ್ನ ಮಾತು ನೆನ್ಪಿಟ್ಕೋ. ತುಂಬ ಚೆನ್ನಾಗಿದೆ. ದೇವರು ಎಲ್ರಿಗೂ ಒಂದು ಟ್ಯಾಲೆಂಟ್ ಕೊಡ್ತಾರೆ ಅಮೀರ್. ಅದನ್ನು ಕೊಟ್ಟಿದ್ದನ್ನು ನಾವು ಹಾಗೆ ಬಿಡಬಾರ್ದು. ಹಂಗೆ ಬಿಟ್ಟರೆ ಅವ್ರನ್ನ ಕತ್ತೆಗಳಂತಾರೆ. ನೀನು ಅದನ್ನು ಡೆವಲಪ್ ಮಾಡ್ಕೋ, ಇನ್ನೂ ಚೆನ್ನಾಗಿ ಬರೀ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ನನಗೆ ರಹೀಮ್ ಖಾನ್ ಕಾಕ ಯಾಕೆ ಅಪ್ಪ ಆಗಿರಬಾರ್ದಾಗಿತ್ತು. ನಮ್ಮ ಅಪ್ಪನ ಬ್ಲಡ್ಡೆಲ್ಲ ತೆಗೆದುಬಿಡ್ಬೇಕು ಎಲ್ಲಾದರೂ ಕೈ ಕುಯ್ಕೊಂಡು ಅಂತ ಅನಿಸಿತ್ತು. ಅಷ್ಟೊತ್ತಿಗೆ ಅಪ್ಪ ಬಂದರು, ಕಾಕನೂ ಹೊಟ್ಟೋದ್ರು. ಆಮೇಲೆ ನಾನು ಕೂತ್ಕೊಂಡು ಅಪ್ಪ ಅಷ್ಟು ಸ್ಮೋಕ್ ಮಾಡಿದ್ರಲ್ಲ ಅಂತ ಆ ವಾಸನೆ ನೆನೆಸ್ಕೊಂಡು ವಾಮಿಟ್ ಮಾಡಿಕೊಂಡೆ. ಮತ್ತು ರಹೀಮ್ ಖಾನ್ ಕಾಕ ಬರೆದಿದ್ದ ಆ ಪದಗಳು, ಬ್ರಾವೋ, ಮತ್ತು ಇದರಲ್ಲಿ ಐರನಿ ಇದೆ ಅಂತ ಏನು ಬರೆದಿದ್ರು ಅವ್ರು ಹೇಳಿದ ಮಾತುಗಳನ್ನ ಪದೇ ಪದೇ ಓದ್ಕೊಂಡೆ. ಎಷ್ಟೊತ್ತಿಗೋ ನಿದ್ದೆ ಮಾಡಿದೆ. ಆ ಮಾರನೇ ದಿನ ನಮ್ಮಪ್ಪ ರೇಡಿಯೋ ಕೇಳ್ಕೊತ ರೂಮಲ್ಲೇ ಕೂತಿದ್ರು. ಅವ್ರ ಜೊತೆಗೆ ಇನ್ನೂ 3 ಜನ ಇದ್ದರು. ಒಬ್ಬರು ರಹೀಮ್ ಖಾನ್ ಕಾಕ, ಮತ್ತು ಇನ್ನೂ ಯಾರೋ ಇಬ್ಬರು ಕೂತ್ಕೊಂಡು ಬಿಸ್ನೆಸ್ ಮಾತಾಡ್ತಾಯಿದ್ರು. ಅದ್ರ ಮಧ್ಯ ಪದೇ ಪದೇ ನ್ಯೂಸ್ ಕೇಳ್ತಾಯಿದ್ರು. ಆ ರೇಡಿಯೋದಲ್ಲಿ ಬರೋ ನ್ಯೂಸಲ್ಲಿ ಪ್ರತಿ ಲೈನ್ಗೊಂದ್ಸತಿ ರಿಪಬ್ಲಿಕ್ ಅನ್ನೋ ವರ್ಡ್ ಕೇಳ್ತಾ ಇತ್ತು. ಹಸನ್ ನನ್ನ ಪಕ್ಕದಲ್ಲೇ ಕೂತಿದ್ದ. ಅಮೀರಾಗ, ರಿಪಬ್ಲಿಕ್ ಅಂದರೆ ಏನು ಅಂತ ಕೇಳ್ದ. ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಸ್ವಲ್ಪ ಹೊತ್ತು ಬಿಟ್ಟು, ಅಮೀರಾಗ, ಈಗ ರಿಪಬ್ಲಿಕ್ ಅಂದರೆ ನಾನು ನಮ್ಮಪ್ಪ ಇಲ್ಲಿಂದ ಹೊಟ್ಟೋಗ್ಬೇಕಾ, ನಮ್ಮನ್ನು ಸಾಯಿಸ್ಬಿಡ್ತಾರಾ ಅಂತ ಕೇಳ್ದ. ಅದಕ್ಕೆ, ನೀವೆಲ್ಲೂ ಹೋಗಲ್ಲ, ನೀವೇನಕ್ಕೆ ಹೋಗ್ತೀರಾ, ನೀವಿಲ್ಲೇ ಇರ್ತೀರಾ, ಅಯ್ಯೋ ಕತ್ತೆ, ಏನೇನೋ ಯೋಚನೆ ಮಾಡ್ತೀಯಾ ಅಂತ ಅಂದೆ. ಅಮೀರಾಗ, ನೀವು ಹೇಳಿದ್ದೆಲ್ಲ ನಿಜ ಅಲ್ವಾ, ನಮಗೇನೂ ಆಗಲ್ಲ ಅಲ್ವಾ ಅಂತ ಮತ್ತೆ ಕೇಳ್ದ. ಏನೂ ಆಗಲ್ಲ ಅಂತ ನಾನು ಸ್ವಲ್ಪ ಬೇಜಾರದಿಂದ ಹೇಳಿದೆ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು, ಅಮೀರಾಗ, ನಾವು ಬೆಟ್ಟಕ್ಕೆ ಹೋಗಿ ಏನಾದರೂ ಓದ್ಕೊಳ್ಳೋಣವಾ ಅಂತ ಕೇಳ್ದ. ಹಸನ್ಗೆ ಯಾವಾಗ ಏನು ಹೇಳಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ನನಗೆ ಆ ನ್ಯೂಸ್ ತುಂಬ ಬೋರ್ ಆಗ್ತಾಯಿತ್ತು. ಆಯ್ತು ಬಾ ಅಂತ ಹೇಳಿದೆ. ಅಲ್ಲಿಗೆ ನಾನು ಹಸನ್ ಒಂದು ಬುಕ್ ತಗೊಂಡು ಹೋದ್ವಿ. ಒಂದು ದಾಳಿಂಬೆ ಹಣ್ಣು ಕಿತ್ಕೊಂಡು ತಿಂದ್ವಿ. ನೆಲಕ್ಕೆ ಕೈ ಒರೆಸಿದ್ವಿ. ಓದೋಕ್ಕೂ ಸ್ಟಾರ್ಟ್ ಮಾಡಿದ್ವಿ. ಹಸನ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊತ ತನಗೆ ಅರಿವಿಲ್ಲದೆ ಅಲ್ಲಿರೋ ಹುಲ್ಲು ಕೀಳ್ತಾ ಕೂತಿದ್ದ. ಅಷ್ಟೊತ್ತಿಗೆ ಆ ಕಡೆ ಶಬ್ದ ಕೇಳಿಸ್ತು. ನೋಡಿದ್ವಿ, ದೂರದಿಂದ ಆಸಿಫ್ ಬರ್ತಾ ಇದ್ದ. ಅವನ ಫಾಲೋಯರ್ಸ್ ಜೊತೆಗೆ ಕಮಲ್ ಮತ್ತು ವಾಲಿ ಇಬ್ಬರು ಅವನ ಜೊತೆಗಿದ್ರು. ಇವ್ರು ಯಾಕೆ ಬರ್ತಿದ್ದಾರೆ ಇವಾಗ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅವರು ಬಂದೇ ಬಿಟ್ರು. ಆಸಿಫ್ ಅಂದರೆ ಅವರ ಅಮ್ಮ ಜರ್ಮನ್, ಅವರ ಅಪ್ಪ ಪೈಲಟ್. ಇಲ್ಲೇ ಕಬೂಲಲ್ಲೇ ಇರ್ತಾರೆ ಅವರು. ಜೊತೆಗೆ
ಇವನು ನೋಡಲಿಕ್ಕೂ ತುಂಬ ಎತ್ತರವಾಗಿ ತನ್ನ ವಯಸ್ಸಿಗಿಂತ ಜಾಸ್ತಿ ಬೆಳೆದಿದ್ದಾನೆ. ಕೂದಲು ಮಾತ್ರ ಜರ್ಮನಿ ಅವ್ರಿಗಿರೋ ಥರ ಸ್ವಲ್ಪ ಬ್ಲಾಂಡ್ ಹೇರ್ ಇದೆ, ದೊಡ್ಡ ಕಣ್ಣು, ನೋಡಲಿಕ್ಕೆ ತುಂಬ ಆಕರ್ಷಣೀಯವಾಗಿರ್ತಾನೆ. ಅವನ ನಗು, ಮಾತು ಎಲ್ಲ ತುಂಬ ಚೆನ್ನ. ಆದರೆ ಅವನೊಬ್ಬ ಸೋಸಿಯೋಪಾತ್. ಅವನಲ್ಲಿಗೆ ಬಂದು, ನೀವು ವಿಷಯ ಕೇಳಿಸ್ಕೊಂಡ್ರಾ ಹುಡುಗ್ರಾ ಅಂತ ಕೇಳ್ದ. ಏನು ಅಂತಂದೆ. ಅವ್ರು ಬರೋದನ್ನು ಗಮನಿಸ್ಕೊಂಡು ಅವ್ರ ಹತ್ರ ಆಗ್ತಿದ್ದಂಗೆಲ್ಲ ಹಸನ್ ನನ್ನ ಹಿಂದೆ ಅವತಿಡ್ಕೊಂಡ. ರಾತ್ರಿ ನಡೆದಿದ್ದ ಗಲಭೆಗೆ ರಾಜ ಪರಾರಿ ಆಗ್ಬಿಟ್ಟಿದ್ದಾರೆ. ಈಗ ದಾವೂದ್ ಖಾನ್ ಅವ್ರ ಕಸಿನ್ ಲೀಡರ್ ಗೊತ್ತಾ ನಿಂಗೆ ಅಂತ ಕೇಳಿದ್ರು. ಗೊತ್ತು ಅಂತ ಹೇಳಿದ್ವಿ. ನಿಜಕ್ಕೆ ಅಷ್ಟು ಐಡಿಯಾ ನಮಗಿರಲಿಲ್ಲ. ಗೊತ್ತಾ, ನಿಂಗೆ ಗೊತ್ತಾ ಅಮೀರ್, ದಾವೂದ್ ಖಾನ್ ಲಾಸ್ಟ್ ಇಯರ್ ನಮ್ಮನೆಗೆ ಊಟಕ್ಕೆ ಬಂದಿದ್ರು ಅಂತ ಹೇಳ್ದ. ಆದರೆ ಏನು ಅಂತ ಕೇಳಿದೆ. ಆದರೆ ಏನಾ, ನಮ್ಮಪ್ಪನಿಗೆ ಅವ್ರು ಎಷ್ಟು ಕ್ಲೋಸ್ ಇದ್ದರೆ ನಮ್ಮ ಮನೆಗೆ ಬಂದಿರ್ತಾರೆ ಅಂತ ಹೇಳಿದೆ. ಅದರಲ್ಲೇನಿದೆ, ನಮ್ಮಪ್ಪನಿಗೂ ಗೊತ್ತವರು ಅಂತ ನಾನು ಅವನಿಗೆ ಉತ್ತರ ಕೊಟ್ಟೆ. ನಿಜಕ್ಕೆ ನಮ್ಮಪ್ಪನಿಗೂ ದಾವೂದ್ ಖಾನ್ಗೂ ಇಬ್ಬರಿಗೂ ಫ್ರೆಂಡ್ಶಿಪ್ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಅದರಲ್ಲೇನಿದೆ, ನಮ್ಮಪ್ಪನಿಗೂ ಗೊತ್ತು ಅಂತ ಇವನು ಹಂಗಿಸ್ಕೊಂಡು, ನೆಕ್ಸ್ಟ್ ಟೈಮ್ ಅವ್ರು ನಮ್ಮ ಮನೆಗೆ ಬಂದಾಗ ನಾನು ಅವ್ರಿಗೆ ಹೇಳ್ತೀನಿ, ಇಬ್ಬರು ಗಂಡಸರು ಮಾತಾಡ್ಕೊಳ್ಳೋ ಥರ ಮಾತಾಡ್ಕೊತೀವಿ. ಏನು ಹೇಳ್ತೀನೋ ಗೊತ್ತಾ, ಈ ಹಜರಾದವ್ರು ಇದ್ದಾರಲ್ಲ, ಇವರೆಲ್ಲರನ್ನೂ ಈ ಭೂಮಿಯಿಂದ ಹೊರಗಾಕಬೇಕು ಅಂತ ಹೇಳ್ತೀನಿ. ಇವರು ನಮ್ಮ ಭೂಮಿನ ತುಂಬ ಅಪವಿತ್ರಗೊಳಿಸಿದ್ದಾರೆ, ನಮ್ಮನ್ನು ತುಂಬ ನಮ್ಮ ರಕ್ತವನ್ನು ಅಪವಿತ್ರಗೊಳಿಸಿದ್ದಾರೆ. ನಾನು ಅವ್ರ ಜೊತೆ ನೆಕ್ಸ್ಟ್ ನನಗೊಂದು ವಿಷನ್ ಇದೆ, ಇವರು ಎಲ್ಲರನ್ನೂ ಸಾಯಿಸ್ಬಿಡ್ಬೇಕು, ಈ ನೆಲದಿಂದ ಹೊರಗಾಕ್ಬಿಡ್ಬೇಕು ಅಂತ ಖಡಾಖಂಡಿತವಾಗಿ ಅವ್ರಿಗೆ ತಿಳಿಸ್ತೀನಿ ಅಂತ ಹೇಳ್ದ. ಅಷ್ಟೊತ್ತಿಗೆ ಹಸೀಫ್, ನೀ ಹೊರಡು, ನಾನೇನು ನಿನಗೆ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದೆ. ನೀನು ತೊಂದರೆ ಕೊಟ್ಟಿದೀಯಾ, ಇಷ್ಟಕ್ಕೂ ನೀನು ಇವನ ಫ್ರೆಂಡ್ ಅಂತ ಹೆಂಗೆ ಹೇಳ್ತೀಯ? ನೀನು ಇವನ ಜೊತೆ ಹೇಗೆ ಆಟ ಆಡ್ತಿದೀಯ ನೀನು? ಅವ್ನು ನಿನ್ನ ಮುಟ್ಟೋಕ್ಕೆ ಹೆಂಗೆ ಬಿಡ್ತಿದೀಯ ನೀನು? ನಿಜಕ್ಕೂ ನೀನು ನಿಮ್ಮ ತಂದೆ ಥರದವರೇ ತುಂಬ ತೊಂದರೆ ಕೊಡ್ತಿರೋದು ನನಗೆ. ನಿಮ್ಮಪ್ಪ ಮತ್ತು ನಿಮ್ಮಪ್ಪನ ಥರದವರು ಸ್ವಲ್ಪ ಜನ ಇಂಥವ್ರನ್ನೆಲ್ಲ ಆಧರಿಸದೆ ಹೋಗಿದ್ದಿದ್ರೆ ಅವರಿಲ್ಲಿಂದ ಆವಾಗಲೇ ಹೊಟ್ಟೋಗ್ತಿದ್ರು. ಕೇವಲ ನೀನು ನಿಮ್ಮ ಅಪ್ಪನ ಥರದವರು ಎಂಕರೇಜ್ ಮಾಡಿದ್ದಕ್ಕಾಗಿ ಮಾತ್ರನೇ ಇವತ್ತಿನವರೆಗೂ ಆಫ್ಘನಿಸ್ತಾನ್ ಇಷ್ಟು ಅಪವಿತ್ರಗೊಂಡು ಹಿಂಗೇ ಇದೆ ಅಂತ ತುಂಬ ಜೋರು ಮಾಡ್ದ. ಅದಕ್ಕೆ ಪನಿಷ್ಮೆಂಟಾಗಿ ಏನು ಮಾಡ್ತೀನಿ ಗೊತ್ತಾ ನಿಂಗೆ ಅಂತ ಹೇಳಿ ಅವನ ಪ್ಯಾಂಟ್ ಜೋಬಿಂದ ನಕಲ್ಸ್ನ ತೆಗೆದ. ನಕಲ್ಸ್ ಅಂದರೆ ಫ್ರೆಂಡ್ಸ್ ರಿಂಗ್ಸ್ ಥರ ಇರುತ್ತೆ, ಅದು ನಮ್ಮ ಬೆರಳು ಗೇಣುಗಳಿಗೆ ಹಾಕ್ಕೊತಾರೆ. ಅದರಲ್ಲಿ ಒಡೆದ್ರೆ ಅದು ಸ್ವಲ್ಪ ಹೆವಿ ಮೆಟಲ್ ಐಟಮ್ ಇರುತ್ತೆ, ಶಾರ್ಪಾಗಿರುತ್ತೆ, ಎದುರುಗಡೆ ಅವ್ರಿಗೆ ಏಟಾಗತ್ತೆ. ಆಸಿಫ್ಗೆ ಇದೆಲ್ಲ ದೊಡ್ಡ ವಿಷಯ ಏನೂ ಅಲ್ಲ, ಯಾಕಂದರೆ ಇದಕ್ಕೂ ಮುಂಚೆ ಯಾರೋ ಗಾಳಿಪಟ ಆಡೋ ಆಟದಲ್ಲಿ ಅವನ್ನ ಎದುರಿಸಿದ್ದಾರೆ ಅಂತ ಹೇಳಿ ಒಂದು ಹುಡುಗನ ಕಿವಿ ಕಟ್ ಮಾಡಿದ್ದ. ಆವಾಗಿಂದ ಆ ಕಿವಿ ತಿನ್ನೋ ಆಸಿಫ್ ಅಂತ ಅವನಿಗೆ ಹೆಸರು ಬಂದಿದೆ. ಈಗ ಅಷ್ಟೊತ್ತಿಗೆ ಅವನಿನ್ನೇನು ನನಗೆ ಹೊಡಿಬೇಕು ಅನ್ನೋ ಅಷ್ಟೊತ್ತಿಗೆ ನನ್ನ ಹಿಂದೆ ಏನೋ ಸಡನ್ನಾಗಿ ಆ್ಯಕ್ಷನ್ ಆಯಿತು. ಏನಂದರೆ, ಕೆಳಗಿರೋದೊಂದು ಕಲ್ಲು ತಗೊಂಡು ಸ್ಲಿಂಗ್ ಶಾಟಲ್ಲಿ ಅದನ್ನು ಇಟ್ಟು ಸ್ಟ್ರೈಟ್ ಆಸಿಫ್ ಫೇಸ್ಗೆ ಅದನ್ನು ಮುಖ ಮಾಡಿ ನಿಂತ ಹಸನ್. ಆಗ ನೀವು ಹೊಟ್ಟೋಗಿ ಇಲ್ಲಿಂದ, ನಮ್ಮನ್ನು ಬಿಟ್ಬಿಡಿ ಅಂತ ತುಂಬ ಗಂಭೀರವಾಗಿ ಹೇಳ್ದ. ಅದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಷನ್ ಆದ ಕಾರಣ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ಲಾರ್ದಂಗೆ ಆಸಿಫ್ ಒಂದು ಸೆಕೆಂಡ್ ಹಾಗೆ ನಿಂತ. ಅವನ ಫಾಲೋಯರ್ಸ್ ದೇವ್ರನ್ನೇ ಹೆಂಗೆ ದೇವ್ರನ್ನ ಯಾರೋ ಬೈದ್ರೇನೋ ಅನ್ನೋ ರೀತಿಯಲ್ಲಿ, ದೇವ್ರನ್ನ ಬೈದಾಗ ನಾವು ಬೇರೆಯವರು ಹೇಗೆ ಇಂಪ್ರೆಷನ್ ಕೊಡ್ತೀವೋ, ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀವೋ ಆ ರೀತಿ ನೋಡಿಕೊಂಡು ನಿಂತ್ಕೊಂಡ್ರು. ಆಸಿಫ್ಗೆ ಎದುರು ತಿರುಗ್ತಾನೆ ಇವನು ಅಂತ. ಅಷ್ಟೊತ್ತಿಗೆ ಆಸಿಫ್ ಎಚ್ಚೆತ್ಕೊಂಡ. ಇವು ಮದರ್ಲೆಸ್ ಹಜಾರ, ಬಿಡೋದನ್ನ ಕೆಳಗೆ ಅಂತ ಅಂದ. ಅಷ್ಟೊತ್ತಿಗೆ
ನಮ್ಮ ದಾರಿಯಲ್ಲಿ ಹೋಗೋಕೆ ಬಿಟ್ಬಿಡಿ ಅಂತ ಹೇಳ್ದ. ಸಾಧಾರಣವಾಗಿ ನೋಡೋರಿಗೆ ಆಸಿಫ್ ಎಷ್ಟು ಚೆನ್ನಾಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ದ ಅಂತ ಅಂದ್ಕೊಳ್ತಾರೆ. ಹಸನ್ ಏನು ಅಂತ ನನಗೆ ಚಿಕ್ಕಂದ್ರಿಂದ ಗೊತ್ತಿರೋದ್ರಿಂದ ನನಗೆ ಅರ್ಥ ಆಗ್ತಿದೆ ಅವನಿಗೆ ಎಷ್ಟು ಭಯ ಆಗಿದೆ ಅನ್ನೋದು. ಆದರೆ ಅದನ್ನು ತೋರ್ಪಡ್ಲಾರ್ದಂಗೆ ತುಂಬ ಗಂಭೀರವಾಗಿ ಹೇಳ್ದ, ನಮ್ಮನ್ನು ಬಿಡಿ ಅಂತ. ಬಹುಶಃ ನೀನು ಮರ್ತಿದ್ಯಾ, ನೀವಿಬ್ಬರಿದ್ದೀರಾ, ನಾವು 3 ಜನ ಇದ್ದೀವಿ ಅಂತ ಹೇಳ್ದ ಆಸಿಫ್. ಇರ್ಬೋದು, ಆದರೆ ಸ್ಲಿಂಗ್ ಶಾಟ್ ಇರೋದು ನನ್ನ ಕೈಯಲ್ಲಿ ಅಂತ ಹೇಳ್ದ ಹಸನ್. ಅವ್ರು ಎಚ್ಚೆತ್ಕೊಳ್ಳೋದ್ರ ಒಳಗಾಗಿ ಮತ್ತೊಂದು ಮಾತು ಹೇಳ್ದ, ಇಲ್ಲಿಂದ ನೀವು ಹೀಗೆ ಹೋಗದೆ ಹೋದರೆ ನಾನು ಸ್ಟ್ರೈಟ್ ನಿಮ್ಮ ಎಡಕಣ್ಣಿಗಿಟ್ಟಿದ್ದೀನಿ ಗುರಿ. ನಮ್ಮ ಕಡೆಗೆ ಒಂದು ಆ್ಯಕ್ಷನ್, ಒಂದೇ ಒಂದು ಮೂಮೆಂಟ್ ಮಾಡಿದ್ರೂ ಸರಿಯೇ, ನಿಮ್ಮನ್ನ ಕಿವಿ ತಿನ್ನೋ ಆಸಿಫ್ ಅನ್ನೋ ಮಾತಿಂದ ಒಂದು ಕಣ್ಣಿನ ಆಸಿಫ್ ಅಂತ ಹೇಳಬೇಕಾಗಿ ಬರುತ್ತೆ, ಹೊಟ್ಟೋಗಿ ಅಂತ ಎದುರಿಸ್ದ ಅವ್ರನ್ನ. ಅಮೀರ್, ನಿಮ್ಮ ಹಜಾರ ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ, ನನ್ನನ್ನು ಎದುರಿಸಿ ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ. ನಾನು ತುಂಬ ಪೇಷನ್ಸ್ ಆಗಿರೋನು, ವೆಯ್ಟ್ ಮಾಡ್ತಾ ಇರು ಅಮೀರ್. ಇದಕ್ಕೆ ರಿವೆಂಜ್ ನಾನು ತೀರಿಸ್ಕೊಳ್ತೀನಿ, ಯಾವಾಗ ಎಲ್ಲಿ ಹೇಗೆ ಅಂತ ಹೇಳಲ್ಲ. ಇವತ್ತು ಮಾಡಿರೋ ಮಿಸ್ಟೇಕಿಗೆ ತುಂಬ ದೊಡ್ಡದನ್ನು ಏನೋ ಕಳ್ಕೊತೀರಾ, ನೋಡ್ತಾ ಇರಿ ಅಂತ ಹೇಳಿ ಆ ಸ್ಲಿಂಗ್ ಶಾಟ್ನ ಆ ನಕಲ್ಸ್ನ ಪ್ಯಾಂಟ್ ಜಾಬಲ್ಲಿ ಇಟ್ಕೊಂಡು ಹಿಂತಿರುಗಿ ಹೊರಟೋದ. ಅಲ್ಲಿಂದ ನಾವಿಬ್ಬರು ಕೆಳಗೆ ಮಾಮೂಲಿ ಮನೆಗೆ ಬಂದ್ವಿ. ಈ ಇನ್ಸಿಡೆಂಟ್ ನಡೆಯೋ ಅಷ್ಟೊತ್ತು ನನಗೆ ಅನ್ನಿಸ್ತಿತ್ತು, ನಾನು ಇಲ್ಲಿಂದ ಕಿರ್ಚಿದ್ರೂ ಯಾರಿಗೂ ಕೇಳಿಸಲ್ಲ, ನಮ್ಮ ಮನೆ 1 ಕಿಲೋಮೀಟ್ರ್ ದೂರದಲ್ಲಿದೆ. ದೇವರೇ, ನಮ್ಮಪ್ಪನ ನೋಡಿ, ನಮ್ಮಪ್ಪ ಏನಾದರೂ ಇವಾಗ ಇಲ್ಲಿಗೆ ಬಂದಿದ್ದರೆ, ನಮ್ಮಪ್ಪ ನಾನು ಈ ಕಡೆಗೆ ಬರೋದು ನನಗೆ ಕಂಡಿದ್ರೆ ಅಂತ ಅಷ್ಟೊತ್ತು ಯೋಚನೆ ಮಾಡಿದೆ. ಆದರೆ ನಾನು ಯೋಚನೆ ಮಾಡಲಿಲ್ಲ ಹಸನ್ ಈಗ ನನ್ನನ್ನು ಸೇವ್ ಮಾಡ್ತಾನೆ ಅಂತ. ಆದರೆ ಇಬ್ಬರು ಭಯಪಟ್ಟಿದ್ವಿ. ಹಸನ್ 5 ಸತಿ ಆ ಸ್ಲಿಂಗ್ ಶಾಟ್ನ ಮಡಚಿ ತನ್ನ ಜೋಬಲ್ಲಿ ಇಟ್ಕೊಂಡು ಬನ್ನಿ ಅಂತ ಕರೆದ. ಅವನು ಬೆವರ್ತಾ ಇದ್ದ. ಮನೆಗೆ ಬಂದ್ವಿ. ಇಲ್ಲಿಗೆ ಇವತ್ತು ಈ ಕತೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಕಿದ ಕತೆ ನಾಳೆ ಹೇಳ್ತೀನಿ. ನಿನ್ನೆ ಇದನ್ನು ಹೇಳಬೇಕಾಗಿತ್ತು, ಬಟ್ ಇಲ್ಲಿ ತುಂಬ ಪಟಾಕಿ ಗಲಾಟೆ ಇತ್ತು, ಆದ ಕಾರಣ ನಿನ್ನೆ ರೆಕಾರ್ಡ್ ಮಾಡಲಿಲ್ಲ ನಾನು. ಕತೆ ಸ್ವಲ್ಪ ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ, ಈ ಪುಸ್ತಕದ ಹೆಸರು ಬಂದು ಕೈಟ್ ರನ್ನರ್. ನಿಮಗೆ ಯಾರಿಗಾದರೂ ಈ ಪುಸ್ತಕ ಸಿಕ್ಕಿದ್ರೆ ಖಂಡಿತವಾಗ್ಲೂ ಓದಿ. ನಾನು ಹೇಳೋದಕ್ಕಿಂತ ಅದು ಓದಿದ್ರೇ ನಿಮಗೆ ತುಂಬ ಸಂತೋಷ ಕೊಡುತ್ತೆ. ಕಾರಣ ಏನಂತೀರಾ, ಪ್ರತಿ ಆ್ಯಕ್ಷನ್ಗೂ ಒಂದು ರಿಯಾಕ್ಷನ್, ಪ್ರತಿ ಲೈನಲ್ಲೂ ಒಂದು ಆ್ಯಕ್ಷನ್. ಆ ಲೈನ್ ಸ್ಟಾರ್ಟಿಂಗ್ ಆಗೋದು ಒಂದು ಆ್ಯಕ್ಷನ್ ಆದರೆ ಎಂಡಿಂಗಲ್ಲಿ ಒಂದು ರಿಯಾಕ್ಷನ್ ಇರುತ್ತೆ. ಇದು ತುಂಬ ಒಳ್ಳೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಆಥರ್. ಈ ಆಥರ್ ಹೆಸರು ಬಂದು ಖಾಲಿದ್ ಹುಸೇನಿ. ನಿಮಗೆ ಈ ಪುಸ್ತಕ ಸಿಕ್ಕಿದ್ರೆ ಖಂಡಿತವಾಗ್ಲೂ ಓದಿ. ಆ ರಿಯಾಕ್ಷನ್ಸ್ನ ಸಾಧ್ಯವಾದಷ್ಟು ಕವರ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ಹೋದಾಗೆಲ್ಲ ನನಗೆ ಕತೆ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ. ಜೊತೆಗೆ ಈ ಕಾಬೂಲಿ ಲೈಫ್ ಸ್ಟೈಲ್ ಜೊತೆಗೆ ಅವರು ತುಂಬ ಇರಾನಿಯನ್ ಲೈಫ್ ಸ್ಟೈಲ್ನ ಬೆಳೆಸ್ಕೊಂಡಿದ್ದಾರೆ. ಕೆಲವೊಂದು ಇರಾನಿ ಪದಗಳು, ಕೆಲವೊಂದು ಕಾಬೂಲಿ ಪದಗಳು, ಅದ್ರ ಜೊತೆಗೆ ತುಂಬ ಒಳ್ಳೆ ಸ್ಟ್ಯಾಂಡರ್ಡ್ ಇರೋ ಇಂಗ್ಲೀಷ್. ಆ ಪದಗಳನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ನನಗೆ ಕಷ್ಟ ಆಗಿ ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಕತೆ. ಮತ್ತು ಪ್ರತಿ ಆ್ಯಕ್ಷನಲ್ಲೂ ಆ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್. ಅದನ್ನು ಕವರ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತಿದೆ. ಸಾಧ್ಯವಾದಷ್ಟು ಕವರ್ ಮಾಡ್ತಿದ್ದೀನಿ. ಹೋಪ್ ಯು ವಿಲ್ ಲೈಕ್ ಇಟ್. ನಿಮಗೆ ನನ್ನ ಕತೆ ಸ್ಲೋ ಆಗಿ ಹೇಳ್ತಿದ್ದೀನಿ ಅನಿಸಿದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ಕೇಳೋರು. ಹಾಗೆಯೇ ಏನಾದರೂ ಕಾಮೆಂಟ್ಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸಿ. ಕೆಲವರೆಲ್ಲ ಕಾಲ್ ಮಾಡಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಥ್ಯಾಂಕ್ಸ್ ಫಾರ್ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ. ಮತ್ತು ಲಲಿತಾ ಮೇಡಮ್, ನೀವು ಕಾಮೆಂಟ್ ಬಾಕ್ಸಲ್ಲಿ ರೆಗ್ಯುಲರಾಗಿ ಮೆಸೇಜ್ ಹಾಕ್ತಿದ್ದೀರಾ, ತುಂಬ ಥ್ಯಾಂಕ್ ಯು. ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಿದ್ದೀನಿ ಮ್ಯಾಮ್, ನೀವು ಹೇಳಿದ ಹಾಗೆ ಸಾಧ್ಯವಾದಷ್ಟು ಹೇಳಬೇಕು ಅಂತಲೇ. ಹೋಪ್ ಐ ವಿಲ್ ಇಂಪ್ರೂವ್ ಆ್ಯಂಡ್ ಐ ಡೂ more better in future episodes. Thank you so much for listening. Good day.